ಪತ್ರಿಕೆ 3ನೇ ಅಧ್ಯಾಯ. ಫಿಲಿಪ್ಪಿಯರ ಪತ್ರಿಕೆ 3వ ಅಧ್ಯಾಯ. పదో వచనం చదువునా. ఏ విధము చేతనైనను మృతులలో నుండి నాకు పునరుద్ధానం కలగవలనని ఆయన మరణ విషయంలో సమానానుభవం గలవాడని ఆయనను ఆయన పునరుద్ధాన బలమును ఎరుగు నిమిత్తమును ఆయన శ్రమలలో పాలువాడిన ఉంట ఎట్టిదో ఎరుగు నిమిత్తమును సమస్తమును నష్టపరుచుకొని వాటిని పెంటతో సమానంగా ఎంచుకుంటున్నాను. ఒక వర్డ్ ఉందాం అక్కడ, పవర్ ఆఫ్ రిజరక్షన్ ఉందా? ఆయన పునరుద్ధాన బలము, పునరుద్ధాన శక్తిಯನ್ನು ఒకసారి మళ్ళీ చదవండి, నిదానం చదవండి, నాకు తెలుగు. ఏ విధము చేతనైనను మృతులలో నుండి నాకు పునరుద్ధానం కలగవలెనని ఆయన మరణము విషయములో సమానుభావము గలవాడనై మృతులలో నుండి మరణము విషయములో సమానుభావము ఆయన పునరుద్ధాన ಶಕ್ತಿಯನ್ನು ಆತನ ಭಾಗಗಳಿಗೆ ಪಾಲುದಾರರಾಗಿರುವ ಪದವಿಯನ್ನು ತಿಳಿದುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸಮೀಪವಾಗಿರಬೇಕೆಂಬ ನನ್ನ ಕುತೂಹಲವಾಗಿದೆ. ಆತನ ಪುನರುತ್ಥಾನದ ಶಕ್ತಿ ಅನ್ನೋ ನೋಡಿರ್ತೀವಿ. ಹಲ್ಲೆಲೂಯ. ಈ ಪುನರುತ್ಥಾನದ ಶಕ್ತಿ ಅಂದ್ರೆ ಏನು ಅನ್ನೋ ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಮೃತರಿಂದ ನಾವು ಜೀವದ ಕಡೆಗೆ ಬರಬೇಕು ಅಂತೇಳಿ, ಮೃತರಿಂದ ನಾವು ಜೀವದ ಕಡೆಗೆ ಅಂದ್ರೆ ಮೃತರಿಂದ ನಾವು ಸತ್ತಿಲ್ಲ, ನಾವೆಲ್ಲ ಬದುಕಿದ್ದೀವಲ್ಲ. ಮತ್ತೆ ನಮಗೆ ಫಿಲಿಪ್ ಬರೀತಾನೆ ಮೃತರ ಬಗ್ಗೆ ಯಾರು ಮೃತರು ಯಾರು ಅಂದ್ರೆ, ಒಂದು ಆತ್ಮಿಕವಾಗಿ ಸತ್ತವರು, ಇನ್ನೊಂದು ನಮ್ಮಲ್ಲಿ ಕೆಲವೊಂದು ಸತ್ತಿರುವಂತಹ ಪರಿಸ್ಥಿತಿಗಳಿರ್ತವೆ. ಥ್ಯಾಂಕ್ ಯು. ಸತ್ತಿರುವಂತಹ ಪರಿಸ್ಥಿತಿಗಳಿರ್ತವೆ. ಫಾರ್ ಎಕ್ಸಾಂಪಲ್ ಏನ್ ಹೇಳ್ತೀರಾ, ಹೊಲದಲ್ಲಿ ಬೆಳೆ ಬರ್ತಾ ಇಲ್ಲ, ಅದು ಸತ್ತಂತ ಪರಿಸ್ಥಿತಿ. ಎಷ್ಟು ಎಕ್ಸಾಮ್ ಬರಿತೀವಿ, ಪಾಸ್ ಆಗ್ತಾ ಇಲ್ಲ, ಅದೊಂದು ಸತ್ತಂತ ಪರಿಸ್ಥಿತಿ. ಆಮೇಲೆ ಯಾವುದೊಂದು ವಿಷಯಕ್ಕೆ ಹೆಚ್ಚು ಪ್ರಾರ್ಥನೆ ಮಾಡ್ತಾ ಇದೀವಿ, ಆ ಪ್ರಾರ್ಥನೆ ಉತ್ತರ ಸಿಕ್ಕಿಲ್ಲ. ಮನೇಲಿ ಯಾರು ರಕ್ಷಣೆ ಹೊಂದಿಲ್ಲ, ಯಾರಲ್ಲೇನೋ ಬದಲಾವಣೆ ಬಂದಿಲ್ಲ. ಇವು ಸತ್ತಂತ ಪರಿಸ್ಥಿತಿಗಳು. ನಾವು ಎಷ್ಟೇ ಹೇಳಿದ್ರು ಕೂಡ ಅದಕ್ಕೆ ನಮ್ಗೆ ಉತ್ತರ ಇಲ್ಲ. ಒಂದ್ ರೀತಿ ನಮ್ಮ ಜೀವನದಲ್ಲಿ ಸತ್ತೋದಂಗೆ ಅವು. ನನ್ನ ಲೈಫಲ್ಲಿ ಅದು ಆಗಲ್ಲ, ನನಗೆ ಇದು ಜರಗಲ್ಲ, ಅದು ಸತ್ತಂತ ಪರಿಸ್ಥಿತಿ. ಆದ್ರೆ ಫಿಲಿಪ್ ಏನಂತ ಹೇಳ್ತಾರೆ ಅಂದ್ರೆ, ಆ ಪರಿಸ್ಥಿತಿಯಿಂದ ನನ್ನ ಜೀವದ ಪರಿಸ್ಥಿತಿ ತಗೊಂಡ್ಬರ್ಬೇಕು ಅಂದ್ರೆ ಪುನರುತ್ಥಾನದ ಶಕ್ತಿ ನಾನು ತಿಳಿಬೇಕಂತೆ. ಯಾವ ಶಕ್ತಿ ತಿಳಿಬೇಕಂತಮ್ಮ? ಮನುಷ್ಯರ ಶಕ್ತಿ ಅಲ್ಲ, ಪೊಲಿಟಿಷಿಯನ್ಸ್ ಶಕ್ತಿ ಅಲ್ಲ, ದುಡ್ಡಿನ ಶಕ್ತಿ ಅಲ್ಲ, ನನ್ನ ಶಕ್ತಿ ಅಲ್ಲ, ನನ್ನ ಪ್ರಾರ್ಥನೆ ಶಕ್ತಿ ಅಲ್ಲ, ಪುನರುತ್ಥಾನದ ಶಕ್ತಿ. ನಾವು ಬಹಳ ಸಲ ಪ್ರಾರ್ಥನೆ ಬಹಳ ಇಂಪಾರ್ಟೆಂಟ್. ಆದರೆ ಪುನರುತ್ಥಾನದ ಶಕ್ತಿ ನಮ್ಮನ್ನ ಸ್ವಲ್ಪ ಹಮ್ಮಿ ಕಡಿಮೆ ಮಾಡೋದು. ಡ್ರೈವ್ ಹಾಯಿಸ್ಕೊಬಿಡಿ, ಸಣ್ಣ ಹಾಲ್ ಎಂಟಿ ಐತಲ್ಲ ಹೊಡಿತೈತೆ. ಪುನರುತ್ಥಾನದ ಶಕ್ತಿಯಿಂದ ಏನು ಚೆನ್ನಾಗಿ ಅರ್ಥ ಆಯ್ತಾ ನಾನು ಹೇಳಿದ ನಿಮಗೆ? ಫಿಲಿಪಿಯರ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 10ನೇ ವಚನದಲ್ಲಿ ಪುನರುತ್ಥಾನದ ಶಕ್ತಿ ನಮ್ಮಲ್ಲಿ ಪ್ರಕಟವಾಗಬೇಕು ಅಂತ ಬರೆದದ್ದು. ಪುನರುತ್ಥಾನದ ಶಕ್ತಿ ಅಂದರೆ ಇದು ಯಾರಿಗೆ ಇಂಪಾರ್ಟೆಂಟ್ ಅಂತ ನಮ್ಮೆಲ್ಲರಿಗೂ ಇಂಪಾರ್ಟೆಂಟ್. ಇಲ್ಲಿ ನಿಂತಿರುವಂಥ ನಾಡಿಗಳು ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಯಾವುದನ್ನೋ ಒಂದು ವಿಷಯ ಇವತ್ತು ಕೆಲಸ ಮಾಡ್ತಾ ಇಲ್ಲ, ಅದು ವರ್ಕೌಟ್ ಆಗಿಲ್ಲ, ಜಾಬ್ ಬಂದಿಲ್ಲ, ಮದುವೆ ಆಗಿಲ್ಲ, ಪಾಸ್ ಆಗಿಲ್ಲ, ಕ್ವಾಲಿಫೈ ಎಕ್ಸಾಮ್ ಆಗಿಲ್ಲ, ಹೊಲ ಬೆಳೆ ಬಂದಿಲ್ಲ, ಬಿಸ್ನೆಸ್ ಸಕ್ಸಸ್ ಆಗಿಲ್ಲ, ಸಾಲ ತೀರಿಲ್ಲ, ಆರೋಗ್ಯ ವಾಪಸ್ ಬಂದಿಲ್ಲ, ಮನೆಯಲ್ಲಿ ಸಮಾಧಾನ ಇಲ್ಲ, ರಕ್ಷಣೆ ಹೊಂದಿಲ್ಲ. ಈ ತರ ಯಾವುದೊಂದು ಇರ್ತವೆ. ಇವತ್ತಿನವರೆಗೂ ಸತ್ತಲ್ಲಿರ್ತವು. ನಮ್ಮ ಲೈಫಲ್ಲಿ ಇಂಪಾಸಿಬಲ್ ಅಂತ ಹೇಳ್ತೀವಿ. ಅದಕ್ಕೆ ಕೀ ಏನು, ಅದಕ್ಕೆ ಸೀಕ್ರೆಟ್ ಏನು ಅಂದ್ರೆ ಪುನರುತ್ಥಾನದ ಶಕ್ತಿ. ನಾವೆಲ್ಲರೂ ವಿಶ್ವಾಸಿಗಳಲ್ಲಮ್ಮ? ಅಲ್ಲಲ್ಲಿ ನಮ್ಮಲ್ಲಿ ವಿಶ್ವಾಸಗಳು, ಬಿಸ್ನೆಸ್ಗಳು. ವಿಶ್ವಾಸಗಳು ಕೈ ಎತ್ತಿರೋಣ, ಕೈ ನಾಚಿಕೆನ ಸಿಗ್ಗ. ನಾನು ದೇವರ ಮುಂದೆ ಕೈ ಎತ್ತಕ್ಕೆ ಸಿಗ್ಗುಪಟ್ರೆ ಆಗ ನನ್ನ ಕುರಿತ ಸಿಗ್ಗುಪಡ್ತದೆ. ಥ್ಯಾಂಕ್ ಯು. ಪುನರುತ್ಥಾನದ ಶಕ್ತಿ ಅಂದ್ರೆ ಬಹಳ ಸಿಂಪಲ್ ಆಗಿ ಹೇಳ್ತೀನಿ. ನಮಗೆ ಯೇಸು ಸ್ವಾಮಿ ಯಾರು ಅಂತ ಗೊತ್ತಲ್ಲ? ಯೇಸು ಸ್ವಾಮಿ ಯಾರು? ಲೋಕರಕ್ಷಕ, ದೇವರ ಮಗ, ಮೆಸ್ಸಿಯ. ಮತ್ತೆ ಬರ್ತಾನೆ, ನಮ್ಮನ್ನ ಬಿಡಿಸ್ತಾನೆ, ಆಮೇಲೆ ನಮ್ಮನ್ನ ಎಲ್ಲ ರೀತಿಯಿಂದ ಆತ ದೇವರ ಪ್ರತಿರೂಪ. ಹೌದಾ? ತ್ರಯೇಕತ್ವ ಎಲ್ಲ ಗೊತ್ತು. ಸಂಡೇ ಕ್ಲಾಸ್ನಾಗಿಂದ ಎಲ್ಲ ಕಲ್ತ್ಕೊಂತ ಬಂದ್ವಿ ನಾವು.
ನಮಗೆ ಗೊತ್ತಿಲ್ಲ ಅದು ಯಾವುದೂ ಇಲ್ಲ ಬೈಬಲಲ್ಲಿ. ವಾರ ವಾರ ವಾಕ್ಯ ಕೇಳಿಸ್ಕೊಂತೀವಿ. ನಮ್ಮಲ್ಲಿ ಬಹಳ ಮಂದಿ ಏನು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ, ಸೆಷನ್ನಾಗ ಎಲ್ಲ ಗೊತ್ತಾಯ್ತು ನಮಗೆ ಅನ್ನುವಷ್ಟು ಕೂಡ ಗೊತ್ತಿರ್ತದೆ ನಮ್ಮಲ್ಲಿ. ಆದರೆ ನಮ್ಮಲ್ಲಿ ಯಾಕೆ ಇನ್ನು ಪುನರುತ್ಥಾನದ ಶಕ್ತಿ ಕೆಲಸ ಮಾಡ್ತಾ ಇಲ್ಲ ಅಂದರೆ, ನನಗೆ ನನ್ನ ಜೀವನದಲ್ಲಿ ಪುನರುತ್ಥಾನದ ಶಕ್ತಿ ಪ್ರಕಟ ಆಗಿಲ್ಲ. ಪ್ರಕಟ ಅಂದ್ರೆ ರಿವೀಲ್. ಪ್ರಕಟ 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 ರಿವೀಲ್ ಅಂತ ಏನು? ನಾಲ್ಕದಿ ಕಾಣಿಸ್ತಾ ಇಲ್ಲ, ಬಾಯಪಡಿಸಬಡలేదు. ಥ್ಯಾಂಕ್ಸ್ ಮಾ. ನಾನು ನೋಡ್ತಾ ಇದ್ದೀನಿ, ಆಗಲಿ ನನ್ನ ಒಳಗಿನ ಕಣ್ಣುಗಳಿಗೆ ಆ ಪುನರುತ್ಥಾನದ ಶಕ್ತಿ ಏನಂತ ಗೊತ್ತಾಗಿಲ್ಲ. ಈಸ್ಟರ್ ಹಬ್ಬ ಮಾಡಿಬಿಟ್ವಿ, ಆಮೇಲೆ ಅದಕ್ಕಿಂತ ಮುಂಚೆ 40 days ಮಾಡಿಬಿಟ್ವಿ, ಗುಡ್ ಫ್ರೈಡೆ ಮಾಡಿದ್ವಿ, ಈಸ್ಟರ್ ಹಬ್ಬ ಮಾಡಿದ್ವಿ, ನೆಕ್ಸ್ಟ್ ಕ್ರಿಸ್ಮಸ್ ರೆಡಿ ಆಗ್ಬಿಡ್ತೀವಿ, ಇನ್ನೇನಿಲ್ಲ ಮತ್ತೆ. ಹೌದಾ? ಆದರೆ ಆ ಈಸ್ಟರ್ ಹಬ್ಬ, ಆ ಪುನರುತ್ಥಾನದ ಹಬ್ಬ ಏನಿದೆ, ಅದರ ಶಕ್ತಿ ಏನು ಅಂತ ನಾವು ತಿಳ್ಕೊಬೇಕು. ನಾವು ಹೆಂಗೆ ಅಂದರೆ, ನಾನು ಯಾವಾಗಲೂ ಇಲ್ಲಿ ಬಂದಾಗ ಹೇಳ್ತಾ ಇದ್ದೆ, ಯೇಸು ಸ್ವಾಮಿ ಎಷ್ಟು ಮಂದಿ ಆರಿಸ್ಕೊಂಡ? 12 ಮಂದಿ ಆರಿಸ್ಕೊಂಡ. ಅದರಲ್ಲಿ ವೆರೈಟಿ ಆರಿಸ್ಕೊಂಡ. ನಾವು ಕೂಡ ವೆರೈಟಿ ಇದ್ದೀವಿ. ಹೌದಾ? ತೋಮ ಗೊತ್ತಲ್ಲ, ಅನುಮಾನದ ಪಿಂಡ. ಪೇತ್ರ ಗಡಿಬಿಡಿ ಮನುಷ್ಯ. ಹೀಗೆ ಬೇರೆ ಕ್ಯಾಟಗಿರಿಗಳು 12 ಇಸ್ಕರಿಯೋತಿದ್ದ ಡಬ್ಬು ಅಂತ ಅವನು ಕೊನೆಗೆ ಗೋರ್ಲು ಬಿದ್ದುಬಿಟ್ಟ. 12 ಮಂದಿ 12 ವೆರೈಟಿ. ನಮ್ಮಲ್ಲಿ 12 ವೆರೈಟಿ ಜನರಿದ್ದೀವಿ ನಾವು. ಅಂದರೆ ಯೇಸು ಆರಿಸ್ಕೊಳ್ಳೋದಕ್ಕೆ ಭಾಳ ಕೇರ್ಫುಲ್ಲಾಗಿ ಆರಿಸ್ಕೋಬೋದಾಗಿತ್ತಲ್ಲ. ನನಗೆ ನಿನಗೆ ಮಾದರಿಯಾಗಿರ್ಬೇಕಂತ ಅವನು ಆರಿಸ್ಕೊ ಹೆಸರಿಟ್ಟು ಕರೆದ. ನಮ್ಮನ್ನು ಸಹ ಹೆಸರಿಟ್ಟು ಕರೆದ ನೀವು. ರೈಟ್? ನನ್ನ ಊರಲ್ಲಿ ನಾನಿರುವಂಥ ಪ್ರದೇಶದಲ್ಲಿ ನನಗಿಂತ ಸಂಪರ್ಕ ಭಾಳ ಜನ ಇದ್ದಾರೆ. ನಾನು ಎಷ್ಟೋ ಪಾಪಗಳು ಮಾಡಿದ್ದೀನಿ. ಪಾಪ ಮಾಡದಿರೋರಿಗೆ ಭಾಳ ಜನ ಇದ್ದಾರೆ. ಆದರೆ ಸ್ವಾಮಿ ಅವರನ್ನು ಕರೆದಿಲ್ಲ, ನನ್ನ ಕರೆದಾನೆ, ನಿನ್ನನ್ನು ಕರೆದಾನೆ. ಯಾಕೆ? ಉದ್ದೇಶಪೂರ್ವಕ ಕರೆದಾನೆ. ಆದರೆ ನನ್ನಲ್ಲಿ ಪುನರುತ್ಥಾನದ ಶಕ್ತಿ ಪ್ರಕಟ ಆಗಿದೆ ಇಲ್ಲ, ನೀವೇ ಟೆಸ್ಟ್ ಮಾಡ್ಕೋಬೇಕಷ್ಟೇ. ನಾನು ಹೇಳಲ್ಲ, ನೀನು ಟೆಸ್ಟ್ ಮಾಡ್ಕೋಬೇಕು. ಈ ಸಕ್ಸಸ್, ಈ ಸೀಕ್ರೆಟ್ ನಮ್ಗೆ ಗೊತ್ತಾಯ್ತು ಅಂದರೆ ನಮ್ಮ ಜೀವನದಲ್ಲಿ ನಮ್ಮನ್ನು ಸ್ಟಾಪ್ ಮಾಡೋದು ಯಾರಿಲ್ಲ. ಹಲ್ಲೆಲೂಯಾ. ನೋಬಡಿ ಕ್ಯಾನ್ ಸ್ಟಾಪ್ ಯು. ಯಾವ ಪರಿಸ್ಥಿತಿ ನಿನ್ನನ್ನು ಸ್ಟಾಪ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾವಾಗ ನೀನು ಪುನರುತ್ಥಾನದ ಶಕ್ತಿ ತಿಳಿದ್ರೆ ಮಾತ್ರ. ಅದು ತಿಳ್ಕೋಬೇಕು ನಾವು. ಈ 12 ಶಿಷ್ಯರಿಗೆ ಸ್ವಾಮಿ ಮೊದಲಿಂದ ಹೇಳ್ಕೊಂಡು ಬಂದಿದ್ದ, ನಾನು ಮನುಷ್ಯ ಕುಮಾರನು ಬಂದಿರೋದು ತನ್ನ ಕುರಿಗಳಿಗೋಸ್ಕರ ಪ್ರಾಣ ಕೊಡೋಕ್ಕೆ. ನಾನೇ ಒಳ್ಳೆ ಕುರಿ, ನಾನು ಬಂದೀನಿ, ನಾನು ಅಬ್ರಹಾಮಿಗಿಂತ ಮುಂಚೆ ಇದ್ದನು, ಮೋಶೆಗಿಂತ ಮುಂಚೆ ಇದ್ದನು, ನಾನು ಪ್ರಾಣ ಕೊಡ್ತೀನಿ, ನಾನು ಪ್ರಾಣ ಕೊಡೋದಕ್ಕಿಂತ ನಿಮಗೆ ಬಿಡುಗಡೆ ಇಲ್ಲ, ನಾನು ಮತ್ತೆ ಸತ್ತು ಮೇಲೆ ಹೋಗ್ತೀನಿ ಅಂತ ಬಹಳ ಸಲ ಹೇಳಿದ್ದ. ತನ್ನ ಶಿಷ್ಯನಿಗೆ 3 ಸಲ ಸೀಕ್ರೆಟ್ ಕೂಡ ಹೇಳಿದ್ದ, ನಾನು ಸಾಯ್ತೀನಿ ಮತ್ತೆ ತಿರುಗಿ ಹೇಳ್ತೀನಿ. ಹಲ್ಲೆಲೂಯಾ. ಅದು ಸೈತಾನಿಗೆ ಇಷ್ಟ ಇರಲಿಲ್ಲ. ಯೇಸು ಸ್ವಾಮಿ ಸಾಯೋದು ಸೈತಾನಿಗೆ ಇಷ್ಟ ಇರಲಿಲ್ಲ. ನಾವು ಹೆಂಗೆ ಆಕ್ಟ್ ಮಾಡ್ತೀವಿ ಅಂದರೆ, ಯೇಸು ಸ್ವಾಮಿ ಪೂರ ನಿದ್ರಾಣವಾಗಿ ಸತ್ತು ಬಿಟ್ಟಾನ, ಎಲ್ಲಿ ತಪ್ಪಿಸ್ಕೊಳ್ಳಾಕ ಆಗದಂಗೆ ಹಿಡ್ಕೊಂಡು ಚಿಕ್ಕಿ ಬಡದು ಸಾಯಿಸ್ಬಿಟ್ಟಾರ ಅನ್ನೋ ಬಿಲ್ಡಪ್ ಕೊಡ್ತೀವಿ ನಾವು. ಆತ ಯಾಕೆ ತನ್ನನ್ನು ತಾನು ತಗ್ಗಿಸ್ಕೊಂಡ ಅಂದರೆ, ನನ್ನನ್ನು ನಿನ್ನನ್ನು ಬಿಡಿಸೋದಕ್ಕೋಸ್ಕರ ಅಷ್ಟೇ. ಆತ ಸುಮ್ಮನೆ ಒಂದ್ಸರಿ ನಂದಿದ್ರೆ ಎಲ್ಲ ಸೆಟ್ಲ್ ಆಗ್ಬಿಟ್ಟಿದ್ದು ಮ್ಯಾಟ್ರು. ಆತ ಯಾಕೆ ಅವೆಲ್ಲ ಒಪ್ಪಿಸ್ಕೊಂಡ ಅಂದರೆ, ನಿನ್ನನ್ನು ಮರಣದಿಂದ ಬಿಡಿಸೋಕ್ಕೋಸ್ಕರ ತನ್ನ ಒಪ್ಪಿಸಿಕೊಟ್ಟ. ಓಕೆ, ಇದು ಈ ಸೀಕ್ರೆಟ್ ಸೈತಾನ್ ಚೆನ್ನಾಗಿ ಗೊತ್ತಿತ್ತು. ನಿನಗೆ ಬೈಬಲ್ ಎಷ್ಟು ಗೊತ್ತಿದೆ ನನಗೆ ಗೊತ್ತಿಲ್ಲ, ನಿನಗೆ ನಂಬಿಕೆ ಎಷ್ಟು ಗೊತ್ತಿದೆ ನನಗೆ ಗೊತ್ತಿಲ್ಲ. ಆದರೆ ಸೈತಾನ್ ನಿನಗಿಂತ ಹೆಚ್ಚು ನಂಬಿಕೆ ಇದೆ ಬೈಬಲಲ್ಲಿ. ಬೈಬಲ್ ಅಂದ್ರೆ ಭಯ ಅವನಿಗೆ. 8% ಗೊತ್ತು ಬೈಬಲ್ ಅವನು ಸೈತಾನ್. ಯಾಕಂದ್ರೆ ವರ್ಷಿಪ್ ಲೀಡರ್ ಅವನು. ವರ್ಷಿಪ್ ಲೀಡರ್ ಹುಷಾರಾಗಿರ್ಬೇಕು. ಸೈತಾನ್ ವರ್ಷಿಪ್ ಲೀಡರ್ ಏಂಜಲ್, ಅವನು ದೇವದೂತ ಆಗಿದ್ದ. ಅದಕ್ಕೆ ಯೇಸು ಸ್ವಾಮಿ ಹುಟ್ಟಿದಾಗಲೇ ಹುಟ್ಟಬಾರ್ದು ಅಂತ ಪ್ರಯತ್ನ ಮಾಡ್ದವನು. ಯೇಸು ಸ್ವಾಮಿ ಹುಟ್ಟಬಾರ್ದು ಅಂತೇಳಿ ಏನು, ಹೆರೋದ ರಾಜನಿಗೆ ಎಲ್ಲರ ಸಾಯಿಸೋದಂತ ಐಡಿಯಾ ಕೊಟ್ಟ. ಅಲ್ಲಿ ಮಿಸ್ ಆಯಿತು. ಯೇಸು ಸ್ವಾಮಿ ಹುಟ್ಟಿಬಿಟ್ಟ. ಜೋಯಿಸರು ಬಂದರು, ಬೇರೆ ಕಡೆ ಹೋದ್ರು, ಅದೆಲ್ಲ ಆಯ್ತು. ನನಗೆ ಹುಟ್ಟಿಬಿಟ್ಟ. ಹುಟ್ಟಿದ ಮೇಲೆ ಏನಾಯ್ತು, ಮತ್ತೆ ಗಲಿಬಿಲಿ ಆಯ್ತು, ಮತ್ತೆ ಸಾಯಿಸ್ತಾರಂತ ಗೊತ್ತಾಯ್ತು. ಮತ್ತೆ ದೇವದೂತ ಯೋಸೇಫನಿಗೆಲ್ಲ ನೀನು ಐಗುಪ್ತ ದೇಶಕ್ಕೆ ಹೋಗ್ಬಿಡಪ್ಪ ಅಂತೇಳಿ ಅಲ್ಲಿ ಕೂಡ ಎಸ್ಕೇಪ್ ಆದ ಯೇಸು ಸ್ವಾಮಿ. ಅಂದ್ರೆ ಯೇಸು ಸ್ವಾಮಿ ಹುಟ್ಟಬಾರದು ಅಂತೇಳಿ ಸೈತಾನ ಬಹಳ ಪ್ರಯತ್ನ ಮಾಡ್ದ. ಮೊದಲು ಯೋಸೇಫನಿಗೆ ಡೌಟ್ ತಗೊಂಬಂದ, ಮನೆಗಳಿಗೆ ಭಯ ಹುಟ್ಟಿಸಿದ, ಅವೆಲ್ಲ ಸಕ್ಸಸ್ ಆಗ್ಬಿಡ್ತು. ಯೇಸು ಸ್ವಾಮಿ ಹುಟ್ಟಿಬಿಟ್ಟ. ಯೇಸು ಸ್ವಾಮಿ ಸೇವೆಗೆ ಬರಬಾರ್ದು ಅಂತ ಬಹಳ ಪ್ರಯತ್ನ ಮಾಡ್ದ ಸೈತಾನ. ಯೇಸು ಸೇವೆ ಬರೋಕ್ಕಿಂತ ಮುಂಚೆ ಎಷ್ಟು ದಿವಸ ಉಪವಾಸ ಪ್ರಾರ್ಥನೆ ಮಾಡಿದ? 40 ವರ್ಷ.
ನೀರಿಲ್ಲ, ಊಟ ಇಲ್ಲ, ಯೌವನಸ್ಥ ಅಡವಿನಲ್ಲಿ ಹೋಗಿ ಪ್ರೇಯರ್ ಮಾಡ್ಕೊಂಡು ಬಂದಾನೆ. ಅದನ್ನು ರಿಸೀವ್ ಮಾಡ್ಕೊಳ್ಳೋಕೆ ರಿಸೆಪ್ಷನ್ ಕಮಿಟಿ ಯಾರಿದ್ದಾರೆ? ಅಮ್ಮಿಲ್ಲ, ಅಪ್ಪಿಲ್ಲ, ಅಕ್ಕ ತಂಗಿಯರು ನಾಮಿನಿಶಾನ, ಅಣ್ಣ ತಮ್ಮಂದು ನಾಮಿನಿಶಾನ ಯಾರು ಇಲ್ಲ. ಸೈತಾನ ಒಬ್ಬನೇ ಬಂದಾನೆ. ಬಂದು ಫಾರೆಸ್ಟ್ ಇಂದ ಹೊರಗೆ ಬಂದ ತಕ್ಷಣ ಪ್ಲೀಸ್ ಕಮ್ ಅಂತ ರೆಡಿ ಆಗಿದ್ದಾನೆ ಸೈತಾನ. ಅಷ್ಟು ಕಾಳಜಿ ಅವನಿಗೆ. మా గురించి చాలా కేరింగ్ సైతాన్ ఎప్పుడు తెలుసమ్మా? ఫాస్టింగ్ ప్రేయర్లో ఉన్నప్పుడు ఏం బిడ్డ ఎంత ఫాస్టింగ్ చేస్తావు, ఎట్లా అయిపోయినావు చూడు, ఎట్లయిపోయినావు, ఏమన్నా కొంచెం తిని ప్రార్థన చేయి. వాళ్ళు బిర్యానీ ఇస్తారు, తిని ప్రార్థన చేయి కదా. ಯೇಸು ಸ್ವಾಮಿ ನೋಡ್ಬಿಟ್ಟು 30 ವರ್ಷ ಯೌವನಸ್ಥ ಕೆಂಪು ಆ್ಯಪಲ್ ಇದ್ದಂಗಿದ್ದು ಒಳಗೆ ಹೋಗ್ತಾರೆ, ಹೊರ ಬರಕ್ಕೆ ಬಾಂಗ್ಲ ನೀರಿನಂಗೆ ಆಗ್ಬಿಟ್ಟು ಈ ನಿನ್ನ ಮುಖ ನೋಡಿದ್ರೆ ಪಾಪ, ನಿಮ್ಮ ಅಪ್ಪಗಿಲ್ಲ, ನಿಮ್ಮ ಅಮ್ಮಗಿಲ್ಲ ಕಾಳಜಿ, ತಂಗಿಯರು ತಮ್ಮರು ಒಬ್ಬರು ಬಂದಿಲ್ಲ. ಬಹಳ ಹೊಟ್ಟೆ ಸ್ವಾಗತ ನಿನಗೆ, ಎಷ್ಟು ಕೇರ್ ನೋಡು, ಬಹಳ ಹೊಟ್ಟೆ ಸ್ವಾಗತ ನಿನಗೆ. ಒಂದು ಕೆಲಸ ಮಾಡು, ಈ ಕಲ್ಲುಗಳನ್ನ ರೊಟ್ಟಿ ಮಾಡು. ಅವನಿಗೆ ಗೊತ್ತು ಯೇಸು ಸ್ವಾಮಿ ಕಲ್ಲನ್ನು ರೊಟ್ಟಿ ಮಾಡೋದು ತಾಕತ್ತೈತೆ ಅಂತೇಳಿ. ಯಾಕೆ ಹೇಳ್ದ? ಯೇಸು ಸ್ವಾಮಿಗೆ ಒಂದು ಬಹಳ ಪ್ರೀತಿ ಇತ್ತ. ನಾನು ಹೇಳಿದ ಮಾತಿಗೆ ಸೈತಾನ್ ದೇವರು ಯೇಸು ಸ್ವಾಮಿ ಒಳಗಾಗ್ಬೇಕನ್ನೋದಷ್ಟೇ ಉದ್ದೇಶ. ಈ ಕಲ್ಲು ರೊಟ್ಟಿ ಮಾಡ್ಕೊಂಡು ತಿನ್ನು ಅಂತ, ಹೌದಲ್ಲ, ನಾ ಏನ್ ಬೇಡ್ತೀನಿ, ಉಪವಾಸ ಮಾಡ್ಬಂದಿನಿ, ನಾನು ದೇವ್ರ ಮಗ, ಕಲ್ಲು ರೊಟ್ಟಿ ತಿಂದ್ಬಿಟ್ರೆ ಏನಾಗುತ್ತೆ? ಸೈತಾನ್ ಮಾತಿಗೆ ಬಿದ್ದೆ ಅನ್ನಂಗೆ ತನ್ನ ಸೇವೆ ಸೆಕೆಂಡ್ ಹೋಗುತ್ತೆ. ಸೈತಾನ್ ಉದ್ದೇಶ ಅದಾಗಿತ್ತು. ಯೇಸು ಸ್ವಾಮಿನಿಂದ ಮನುಷ್ಯ ರೊಟ್ಟಿ ತಿನ್ನೋ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಟು ಪ್ರತಿಯೊಂದು ಬಾಯಿ ಮಾತಿಲ್ಲ. ಇದೆಂತ ನೆಕ್ಸ್ಟ್ ಏನ್ ಮಾಡ್ದ? ದೇವಾಲಯ ಶಿಖರಕ್ಕೆ ಕರ್ಕೊಂಡು ಹೋದ. ಅಲ್ಲಿಂದ ದುಮುಕು ಅಂತ ಹೇಳಿದ. ಯೇಸು ಸ್ವಾಮಿ ದುಮುಕಕ್ಕೆ ಸೇವೆ ಮಾಡಕ್ಕೆ ಏನ್ ಸರಿ ಸಂಬಂಧ? ಹಂಗೆ ದುಮುಕಿ ಆತನಿಂದ ಕಾಲು ಕಲ್ಲಿಗೆ ತಗಲದಂತೆ ದೇವದೂತರ ದಾವಿದನ ಕೀರ್ತನೆ ಪುಸ್ತಕ ಹೇಳ್ಬಿಟ್ಟ. ಬೈಬಲ್ನೇ ಕೋಟ್ ಮಾಡ್ತಾನೆ ಸೈತಾನ ಸ್ವಾಮಿ. ಯೇಸು ಸ್ವಾಮಿ ಕೋಟ್ ಮಾಡ್ಯಾನಂದ್ರೆ ನಿನಗೆ ನನಗೆ ಮಿಸ್ಕೋಟ್ ಮಾಡಿದ ಎಷ್ಟು ದೊಡ್ಡದು. ಬೈಬಲ್ ಬರೆದಂತ ಸೃಷ್ಟಿಕರ್ತನಿಗೆ ವರ್ಸಸ್ ಆಟ ಆಡ್ಕೊಳ್ಳೋ ಸೈತಾನ ಅಂದ್ರೆ ನೀನು ನಾನು ಬಲಿಕ ಮಕರ. ಹುಷಾರಾಗಿರ್ಬೇಕು. ಬೈಬಲ್ ಓದುವಾಗ ಟ್ವಿಸ್ಟ್ ಮಾಡ್ತಾನೆ ಸೈತಾನ ವಾಕ್ಯವನ್ನು. ಆ ಟ್ವಿಸ್ಟ್ ಮಾಡೇ ಇವತ್ತು ಬಹಳ ಪಂಗಡಗಳಾಗ ಕ್ರಿಶ್ಚಿಯನ್ಸ್ ಅಲ್ಲಿ ಹೊಟ್ಟೆ ಪಾಡಿ ಒಂದೊಂದು ಡಿನಾಮಿನೇಷನ್ ಆಗಿಬಿಟ್ಟವು. ಬ್ರದರ್ಗಳೆಲ್ಲ ಪ್ರೀಚ್ ಮಾಡಿದೆ, ಬ್ರದರನ್, ಎಬ್ರೋನು, ಆಬ್ರೋನು, ಈ ಬ್ರೋನು, ಓನ್ಲಿ ಜೀಸಸ್, 2x2 ಮಿನಿಸ್ಟ್ರೀಸ್, ಯೆಹೋವ ಸಾಕ್ಷುಲು, ಇನ್ನೇನು ಸಾಕ್ಷುలు, ಕ್ಯಾಥಲಿಕ್ಸ್, ಜೊರಾಸ್ಟ್ರಿಯನ್ಸ್, ಅದು ಇದು ಹೊಟ್ಟೆ ಪಾಡಿ ಖಂಡನೊಂದೊಂದು ಇಷ್ಟ ಬಂದು. ಇನ್ನೊಂದು ಚರ್ಚ್ ಅದು ಗೊತ್ತಾ ಅಮೆರಿಕದಲ್ಲಿ? ವಾಕ್ಯದಲ್ಲಿ ಏನಂತೆ, ನೀವು ಹಾಳು ಚೇಳುಗಳ ಮೇಲೆ ನಡೆಯುವಿರಿ, ಅವ್ರು ನಿಮಗೆ ಏನು ಮಾಡೋದಿಲ್ಲ, ಸರ್ಪಗಳು ಹಿಡಿದ್ರೆ ಅವ್ರನ್ನ ಕಚ್ಚಲ್ಲ ಅಂತ ವಾಕ್ಯ ಐತಲ್ಲ. ಆ ಚರ್ಚಲ್ಲಿ ಎಲ್ಲ ಹಾವುಗಳು ಚೇಳುಗಳು ಬೆಳೆಸಿರ್ತಾರೆ, ವಿಡಿಯೋ ಐತೆ. ಆ ಚರ್ಚ್ ನಾವು ಏನ್ ಮಾಡ್ತಾವೆ, ತಲೆ ಕೆಟ್ಟದು ಎಲ್ಲ ಮೆಂಟಲ್ ಕೇಸ್ಗಳು ಮೈ ಮೇಲೆ ಎಲ್ಲ ಹಾವುಗಳು ಹಾಕೊಂಡು ವರ್ಷಿಪ್ ಸಾಂಗ್ ಮಾಡ್ತಾರಂತ, ಅಂತ ಮೈ ಮೇಲೆ ಹಾವು ಹಾಕಂತ ಕಲ್ಬಿಟ್ಟು ಏನ್ ಮಾಡತ್ತ ಮಜ್ಜಿ ಮತ್ತೆ ಸೂಟು ಬೂಟ್ ಹಾಕೊಂಡು ಹಾವುಗಳು ಹಿಂಗ ಮಾಡ್ಕೊಂಡು. ಅಯ್ಯೋ, ಬೈಬಲ್ ಟ್ವಿಸ್ಟ್ ಮಾಡ್ತಾರೆ. ಹುಷಾರಾಗಿರ್ಬೇಕು. ಬೈಬಲ್ ಓದುವಾಗ, ಸ್ವಾಮಿ ನಿನ್ನ ಜೀವವುಳ್ಳ ವಾಕ್ಯವನ್ನು ಓದ್ತಾ ಇದ್ದೀನಿ. ಏನ್ ವಾಕ್ಯ? ಜೀವವುಳ್ಳ ವಾಕ್ಯ ಓದ್ತಾ ಇದ್ದೀನಿ ಸ್ವಾಮಿ. ಆ ವಾಕ್ಯದ ಮುಖಾಂತರ ಮಾತಾಡು, ಅದರಲ್ಲಿರುವಂಥ ರಹಸ್ಯವನ್ನು ಬಯಲು ತೋರಿಸು. ಯಾವಾಗ ಅದರ ಶಕ್ತಿ ಪ್ರಕಟ ಆಗುತ್ತೋ ನಾನು ಬದಲಾವಣೆ ಆಗ್ತೀನಿ. ಪ್ರತಿ ದಿವಸ ವಾಕ್ಯ ಓದೋದಕ್ಕಿಂತ ಮುಂಚೆ ಕಾಟಾಚಾರ ಓದೋದೆಲ್ಲ ಪ್ರಾರ್ಥನೆ ಮಾಡಿ ಓದಬೇಕು. ಸ್ವಾಮಿ ಏನಂತ, ನಾನು ಯಾಕೆ ಮೇಲೆ ದುಮುಕಲಿ? ಅಲ್ಲಿ ಕೂಡ ವಾಕ್ಯದಿಂದ ಹೊಡೆದ. ಅದಾದ್ಮೇಲೆ ಏನ್ ಮಾಡಿದ ಗೊತ್ತಾ? ಯಾರು ಇಲ್ಲ, ಎರಸಲೇಮ್ ಶಿಖರಕ್ಕೆ ಕರ್ಕೊಂಡು ಹೋಗ್ತಾನೆ. ಹೊರಗೆ ಕರ್ಕೊಂಡೋಗಿ ಇಡೀ ಪ್ರಪಂಚ ತೋರಿಸ್ತಾನೆ. ನೋಡಿ, ಅವನ ಹತ್ರ 3G ಇತ್ತು, 4G ಇತ್ತು, 7G ಇತ್ತು, ಯಾವ G ಇತ್ತು ನನ್ನಂತೂ ಗೊತ್ತಿಲ್ಲ. ಅಷ್ಟು ಪವರ್ಫುಲ್ ಟೆಕ್ನಾಲಜಿ ಸೈತಾನಿಗೆ ಗೊತ್ತು. ನಿನಗೆ ನನಗೆ ಗೊತ್ತಿಲ್ಲ ಟೆಕ್ನಾಲಜಿ. ಏನೋ ಅಲ್ಪ ಸ್ವಲ್ಪ ಐತೆ, ಕಷ್ಟ ಪುಸ್ತಕ ನಾವು ಮಾಡ್ಕೊಂಡು ತಿರುಗಾಡ್ತೀವಿ ಅಷ್ಟೇ. ಸೈತಾನ್ ಆ ಟೈಮಲ್ಲೇ ಯೇಸು ಸ್ವಾಮಿಗೆ ಯೆರೂಸಲೇಮನ್ನ ಮತ್ತು ಅದರ ವೈಭವವನ್ನು ತೋರಿಸಿದಂತೆ. ವೈಭವ ಏನು ತೋರಿಸಿದ್ ನಮ್ಮಂತೆ ಗೊತ್ತಿಲ್ಲ, ಯಾವ ಟೆಕ್ನಾಲಜಿ ಯೂಸ್ ಮಾಡೋದು ಗೊತ್ತಿಲ್ಲ. ನಾವು ಇದು ನೋಡಪ್ಪ, ಆಗಾದ್ರೆ ಈ ಕಡೆ ಹಾಕೊಂಡರು, ಆ ಮಿದ್ದೆಲು ಆ ಕಡೆ ಅಷ್ಟೇ ಹೇಳ್ಬೋದು. ಅದರ ವೈಭವ ಎಷ್ಟು చూపిస్తారు నాకు తెలియదు. ಸೈತಾನ್ಗೆ ಅಪ್ಪಡೆ తెలుసు, ಎಲ್ಲ ಟೆಕ್ನಾಲಜಿ ಗೊತ್ತು ಅವನಿಗೆ. ಎಲ್ಲ ವೈಭವ ತೋರಿಸಿ ಏನಂತ ಗೊತ್ತಾ? ಸ್ವಾಮಿ ಯಾರಿಲ್ಲ, ನೀನೇ ಇದೆ, ನಾನೇ ಇದ್ದೀನಿ, ಒಂದು ಸಲ ಕಾಲ ನಮಸ್ಕಾರ ಮಾಡಬೇಕು, ಇಡೀ ಪ್ರಪಂಚ ಕೊಟ್ಬಿಡ್ತೀನಿ, ನಾನು ಯಾರಿಗೆ ಕಾಲು ಮುಗಿದೆ ಅಂತೇಳಿ.
ಬಿಟ್ವೀನ್ ಟು ಒನ್ ಟು ಒನ್, ಸೀಕ್ರೆಟ್ ನಾನು ಮಾಡಿದ್ದೆ ಹೇಳ್ಬಿಟ್ಟು ನಾನು ಹೇಳ್ತೇನೆ ಹೇಳಿದ್ದಿಲ್ಲ. ಹೊರಗೆ ನೋಡ್ಲಿಕ್ಕೆ ಏನಾಗುತ್ತೆ, ಇಡೀ ಪ್ರಪಂಚಕ್ಕೆ ನೀನು ಅಧಿಕಾರ ಆಗ್ತೀನಿ, ಆದ್ರೆ ಒಳಗೆ ಹೊರಟು ನೀನು ಕಾಲು ನಮಸ್ಕಾರ ಮಾಡಿ ಅಂತೇಳಿ. ಸೈತಾನಿಗೆ ಇಷ್ಟ ಇಲ್ಲ ಯೇಸು ಸ್ವಾಮಿ ಶಿಲುಬೆಗೆ ಹೋಗ್ಬಾರ್ದು ಅಂತ. ನೀನು ಬಂದಿದ್ದು ಏನಕ್ಕೋಸ್ಕರ? ಶಿಲುಬೆ ಮೇಲೆ ಸಹಾಯಕ್ಕೋಸ್ಕರ ಅಲ್ಲ. ರಕ್ತ ಸುರಿಸ್ಬೇಡ, ನಾನೇ ಕೊಟ್ಬಿಡ್ತೀನಿ ಪ್ರಪಂಚನ, ಜನರೆಲ್ಲ ಕೊಟ್ಬಿಡ್ತೀನಿ ಫ್ರೀ ಆಗಿ, ನನ್ನ ಕಾಲು ಒಂದ್ಸಲ ನಮಸ್ಕಾರ ಮಾಡಿ. ಎಂತ ಆಫರ್, ದೊಡ್ಡ ಆಫರ್, ಸಿಂಪಲ್ ಆಫರ್. ಆತ ಯಾವೇ ಸ್ತೋತ್ರ ಯೆಹೋವನೇ ಸ್ತೋತ್ರ ಅಂತ ಬಿದ್ದರೆ ಯಾವ ಕೇಳಂಗಿಲ್ಲ. ಅದು ಹೇಳ್ತಾ ಇದ್ದೀನಿ, ದೇವರಾದ ಕರ್ತನೊಬ್ಬನ್ನೇ ಆರಾಧಿಸಬೇಕು. ಸೈತಾನಿಗೆ ಇಷ್ಟ ಇರಲಿಲ್ಲ ಯೇಸು ಸ್ವಾಮಿ ಶಿಲುಬೆ ಮೇಲೆ ಸಾಯುವುದು. ಯೇಸು ಸ್ವಾಮಿ ಸೇವೆ ಮಾಡೋದು ಸೈತಾನಿಗೆ ಇಷ್ಟ ಇರಲಿಲ್ಲ. ಯೇಸು ಸ್ವಾಮಿ ತಾನಾಗಿ ಶಿಲುಬೆಯನ್ನು ಅಪ್ಪಿಕೊಂಡ ಸ್ವಂತ ಇಷ್ಟದ ತಂದೆಯೇ ನನ್ನ ಆತ್ಮನ ಒಪ್ಪಿಸಿಕೊಡ್ತೇನೆ, ಒಪ್ಪಿಸಿಕೊಟ್ಟ. ಯಾರು ಕಿತ್ಕೊಳ್ಳಿಲ್ಲ. ನಾನು ಕೊಡದ ಹೋದ ಯಾರು ನೀನು ತೆಗೆಯಲಾರ ಅಂತ ಹೇಳಿದ ಸ್ವಾಮಿ. ಅಷ್ಟು ದೊಡ್ಡ ಸ್ವಾಮಿ ನಮ್ಮ ಸ್ವಾಮಿ. ಇನ್ನು ಶಿಲುಬೆಗೆ ಹಿಡಿಬೇಕಂತ ಟೈಮಲ್ಲಿ ಹೇಳ್ತಾನೆ ಶಿಷ್ಯರಿಗೆ, ನಾವು ಇನ್ನು ಹೋಗೋ ಟೈಮ್ ಬಂತು, ಮನುಷ್ಯ ಕುಮಾರನ ಹಿಡಿದುಕೊಳ್ಳುವ ಸಮಯ ಬಂದಿದೆ. ಅಲ್ಲಿ ಹೋಗಿ ಮನುಷ್ಯನ ಹಿಡ್ಕೊಂತಾರೆ, ಹೊಡಿತಾರೆ, ಹಿಂಸೆ ಕೊಡ್ತಾರೆ, ಶಿಲುಬೆ ಹಾಕ್ತಾರೆ, ನಾನು ಸಾಯ್ತೀನಿ ಅಂದ ಕೂಡಲೇ ಮಿಸ್ಟರ್ ಪೀಟರ್ ರೆಡಿಯಾದ, ಸ್ವಾಮಿ ನಾವು ಹೆಸರಿಗೆ ಹೋಗೋದೇ ಬೇಡ, ಬಳ್ಳಾರಿಗೆ ಹೋದಾಗ ಬಡಿಯಕ್ಕೆ ಅವರು, ನಾವು ಬಳ್ಳಾರಿಗೆ ಹೋಗೋದೇ ಬೇಡ, ಯಾರು ಬಡಿಯೋದು ಛತ್ರ ಬಡಿಯೋದು ಈ ಕಡೆ ಉಂಟಾವ ಹೋದಕ್ಕಲ್ಲ ಹೊಟ್ಟೆಕ್ಕೆ ಹೋಗಿ, ಇಲ್ಲಪ್ಪ ನಾನು ಹೋಗ್ಲೇಬೇಕು, ನಾನು ಹೊಡಿಸ್ಕೊತೀನಿ. ಯಾಕೆ ಹೊಡಿಸ್ಕೋಬಾರ್ದು, ನೀನು ಹೋಗ್ಲೇ ಕೊಡುದು, ಏನ್ ಸೇವೆ ಮಾಡ್ತೀವಿ ಇಲ್ಲೇ ಮಾಡೋದು, ನೀನು ಸಾಯಬೇಡ. ಸೈತಾನನು ಪೇತ್ರನನ್ನ ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಯೂಸ್ ಮಾಡ್ಕೊಂಡು, ಸೈತಾನ ಮಾತಾಡಿಲ್ಲ ಅದನ್ನ, ಪೇತ್ರ ಮಾತಾಡಿಲ್ಲ ಮಾತಾಡ, ಸೈತಾನನು ಪೇತ್ರನ ಮುಖಾಂತರ ಮಾತಾಡ್ತಾ ಇದ್ದಾರೆ. ಯಾಕೆ ಗೊತ್ತಾ? ಯೇಸು ಸ್ವಾಮಿ ಶಿಲುಬೆ ಮೇಲೆ ಸಾಯಲು ಸೈತಾನಿಗೆ ಇಷ್ಟ ಇರಲಿಲ್ಲ. ಯಾಕಂದ್ರೆ ಪುನರುತ್ಥಾನದ ಶಕ್ತಿಯನ್ನು ಗೊತ್ತಿತ್ತು. ಆತ ಪುನರುತ್ಥಾನ ಆದ ಅಂದ್ರೆ ಅದು ಪುಂಗಿ ಬಂದ್ ಅಂತ ಗೊತ್ತು ಸೈತಾನಿಗೆ. ಬೇಷ್ ಹೆಂಗನ್ನ ಮಾಡಿ ಶಿಲೆಗೆ ಏರಬಾರ್ದು ಯೇಸು ಸ್ವಾಮಿ, ಅದು ಒಂದು ಚಾಲೆಂಜ್, ಒಂದು ಬಜೆಟ್. ಯೇಸು ಸ್ವಾಮಿಯಿಂದ, ಪೇತ್ರ ನಾವು ಹೋಗ್ಲೇಬೇಕು. ಹೌದಾ? ಹೋಗಂಗಿದ್ರೆ ಸ್ವಾಮಿ, ನಿನ್ನ ಮೇಲೆ ಯಾರಾದ್ರೂ ಕೈ ಹಾಕಂಗಿದ್ರೆ ನನ್ನ ಸತ್ತು ಮೇಲೇನೆ, ನಾನು ಬದುಕಿರೋವರೆಗೂ ಅದು ಚಾನ್ಸೇ ಇಲ್ಲ, ನಾನು ನಿನಗೆ ಅಂದ. ಇಮೋಷನಲ್ ಬ್ಲ್ಯಾಕ್ ಮೇಲ್. ಸೈತಾನ್ನೇ ನನ್ನಿಂದ ಹೋಗಲ್ಲ ಸ್ವಾಮಿ, ಸೈತಾನ್ನೇ ನನ್ನಿಂದ ಹೋಗ. ಅದಕ್ಕಿಂತ ಮುಂಚೆ ಪೇತ್ರ, ನಿನಗೆ ಮನುಷ್ಯರು ಯಾರು ಈ ವಿಷಯ ಒಪ್ಪಿಸ್ಕೊಟ್ಟಿಲ್ಲ, ಪರಲೋಕ ತಂದೆಯ ಹತ್ರ ಮಾತಾಡಿದಾರೆ ಅಂತ ಹೇಳಿದಂತೆ ಯೇಸು ಸ್ವಾಮಿ. ಇದಾಗಿ ನೆಕ್ಸ್ಟ್ ಒಂದು 5-10 ನಿಮಿಷದಲ್ಲಿ ಸೈತಾನನೇ ಬಿಟ್ಟು ಹೋಗಂತ, ನನ್ನ ಹಿಂದೆ ಹೋಗುವಂತ ಪೇತ್ರ ಹೋಗೋದಿಲ್ಲ, ಸೈತಾನನೇ ಹೋಗೋದು. ಯಾಕಂದ್ರೆ ಯೇಸು ಸ್ವಾಮಿ ಗೊತ್ತಿತ್ತು, ಸೈತಾನ ಪೇತ್ರನ ಮುಖಾಂತರ ನನ್ನನ್ನ ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ಯಾಕಂದ್ರೆ ಸೈತಾನಿಗೆ ಯೇಸು ಸ್ವಾಮಿ ಶಿಲುಬೆಗೆ ಇರೋದು ಬೇಕಾಗಿರಲಿಲ್ಲ. ಹೋದ್ಮೇಲೆ ಹೊಡಿತಾರೆ, ಅದೆಲ್ಲ ಆಯ್ತು. ಪಿಲಾತನ ಇನ್ನೇನು ಶಿಲುಬೆಗೆ ಹಾಕ್ಬೇಕಾ ಬೇಡ ಅಂತೇಳಿ ಜಡ್ಜ್ಮೆಂಟ್ ಕೊಡ್ಬೇಕು. ಅವನದೇ ಲಾಸ್ಟ್ ಸೀಲ್ ಸಿಗ್ನೇಚರ್. ನಾನೆಲ್ಲ ಕಡ್ಡೌನ್ ಮಾಡಿ ಹೇಳ್ತಾ ಇದ್ದೀನಿ. 6 ಜಾಗ ಕರ್ಕೊಂಡು ಹೋಗ್ತಾರೆ, ಅನ್ನ ಕಾಯಫ ಅಲ್ಲಲ್ಲಿ ಕರ್ಕೊಂಡು ಹೋಗ್ತಾರೆ ನ್ಯಾಯ ವಿಚಾರಣೆ ಮಾಡಕ್ಕೆ, ಪಂಚಾಯತಿ ಮಾಡೋಕ್ಕೋಸ್ಕರ. ಲಾಸ್ಟ್ ಇನ್ನೇನು ಪಿಲಾತ್ ಅಂತ ಬರಬೇಕು. ಪಿಲಾತನ ಎಸ್ ಅಂದ್ರೆ ಶಿಲ್ಬೆ, ನೋ ಅಂದ್ರೆ ಶಿಲ್ಬೆ ಇಲ್ಲ. ಆ ಟೈಮಲ್ಲಿ ಸೈತಾನ ಪಿಲಾತನ ಹೆಂಡತಿದ ಕೆಲಸ ಮಾಡ್ತಾನೆ, ಚೀಟಿ ಕಳಿಸ್ತಾನೆ. ಪಿಲಾತ ನೋಡ್ತಾನೆ, ನೋಡಿ ಅದ್ರ ಏನೈತೆ, ಈ ಸತ್ಪುರುಷನ ಕೊಡವೆ ಹೋಗ್ಬೇಡ, ಅವನ ನಿಮಿತ್ತ ನಾನು ನಿನ್ನೆ ಕನಸಿನಲ್ಲಿ ಬಹಳವಾಗಿ ಕಷ್ಟಪಟ್ಟೇನೆ. ಆತ ಯೇಸುಸ್ವಾಮಿ ಕನಸಿನಲ್ಲೂ ಗಾಯನಿಗೆ ಕಷ್ಟಪಟ್ಟಿರ್ತಾನೆ, ಇಲ್ಲಿ ಜೀವಂತವಾಗಿ ಇಲ್ಲೇ ಇದ್ದಾನೆ. ಅದನ್ನು ಹೊಡಿತಾ ಇದ್ದಾರೆ, ಉಗುಳ್ತಾ ಇದ್ದಾರೆ, ನ್ಯಾಯ ವಿಚಾರಣೆ ಮಾಡ್ತಾರೆ. ಆತ ಮಾತ್ರ ಮೌನಿಯಾಗಿದ್ದಾನೆ, ಏನು ಮಾತಾಡಿಲ್ಲ. ಆದರೆ ಸೈತಾನ ಯೇಸುಸ್ವಾಮಿಯ ರೂಪದಲ್ಲಿ ತನ್ನ ದೂತನನ್ನು ಕಳುಹಿಸಿ ಪಿಲಾತನ ಹೆಂಡತಿಯನ್ನು ಡಿಸ್ಟರ್ಬ್ ಮಾಡಿದ್ದಾನೆ. ಅರ್ಥಾತ್ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾರೆ. ಯೇಸುಸ್ವಾಮಿ ಜೀವಂತವಾಗಿದ್ದಾನೆ, ನ್ಯಾಯ ವಿಚಾರಣೆ ಗುರಿ ಆಗ್ತಾ ಇದ್ದಾನೆ. ಆದರೆ ಪಿಲಾತನ ಹೆಂಡತಿಯ ಕನಸಲ್ಲಿ ಯೇಸುಸ್ವಾಮಿಯ ನಿಮಿತ್ತವಾಗಿ ಆಕೆ ಬಹಳ ಕಷ್ಟಪಟ್ಟಂಗೆ ಕನಸು ಬಂತು. ಆಕೆ ಕನಸಲ್ಲಿ ಯೇಸುಸ್ವಾಮಿ ಹೆಂಗೆ ಹೋಗ್ತಾನೆ, ಬಹಳ ಸಲ ನಮ್ಗೆ ಇದೇ ತಪ್ಪು. ಚೆನ್ನಾಗಿ ಕೇಳಿಸ್ಕೊಳ್ರಿ. ಬಹಳ ಸಲ ನಮಗೆ ಮೋಸ ಆಗೋದು. ಸತ್ತವರು ನಮ್ಮ ಕನಸಲ್ಲಿ ಬರ್ತಾರೆ. ನಮ್ಮಪ್ಪ ಸತ್ತೋಗೇನು, ನಮ್ಮ ದೊಡ್ಡಮ್ಮ ಸತ್ತ, ನಮ್ಮ ಮನೆಗೆ ಯಾರ್ಯಾರು ಸತ್ತವರು, ಅವ್ರ ಕನಸಲ್ಲಿ ಬಂದು ನಮ್ಮ ಹತ್ರ ಮಾತಾಡ್ತಾರೆ. ಅಯ್ಯೋ ನಮ್ಮ ದೊಡ್ಡಪ್ಪ ಬಂದ, ನಮ್ಮಪ್ಪ ಬಂದ, ನಮ್ಮ ತಾತ ಬಂದ, ಬರೋಕ್ಕೆ ಪರ್ಮಿಷನ್ ಇಲ್ಲ.
ಸತ್ತವರು ಹೆಂಗನ್ನ ಸತ್ತಿರ್ಲಿ, ಸೂಸೈಡ್ ಮಾಡ್ಕೊಂಡಿರ್ಲಿ, ಮರ್ಡರ್ ಆಗಿರ್ಲಿ, ಅವರೇ ಸತ್ತು ಹೋಗಿರ್ಲಿ, ವಯಸ್ಸಾಗಿ ಸತ್ತು ಹೋಗಿರ್ಲಿ, ನೀರಿನಾಗಿ ಸತ್ತು, ಏನೇ ಆಕ್ಸಿಡೆಂಟ್ ಆಗಿರ್ಲಿ, ಯಾವುದೇ ಆಗಿರ್ಲಿ, ಸತ್ತಂತ ಆತ್ಮ ಮತ್ತೆ ಭೂಮಿಗೆ ಬರುವಂತ ಪರ್ಮಿಷನ್ ಇಲ್ಲ. ಯಾವಾಗಿಂದ ಇಲ್ಲ? ಆದಾಮ ಹುಟ್ಟಿದಾಗಿಂದ ಇವತ್ತಿನವರೆಗೂ ಪರ್ಮಿಷನ್ ಕೊಟ್ಟಿಲ್ಲ ದೇವರು. ಅವಾಗಿಂದ ಇವಾಗವರೆಗೆ ಯಾರ್ಯಾರು ಸತ್ತಿದ್ದಾರೆ, ಮಿಲಿಯನ್ ಗಟ್ಟಲೆ ಜನ ಸತ್ತೋಗಿದ್ದಾರೆ, ಅವರೆಲ್ಲ ಆತ್ಮಗಳು ಇವತ್ತಿನವರೆಗೆ ಭೂಲೋಕಕ್ಕೆ ಬರುವಂತ ಅಧಿಕಾರ ಇಲ್ಲ. ಅರ್ಥ ಆಗ್ತದೆ ಹೇಳಿ ನಿಮಗೆ? ಬಹಳ ಜನ ಹೇಳ್ತಾರೆ, ನಮ್ಮ ತಾತ ಕನಸ್ಕೊಂಡು ಬಂದ, ನಿನ್ನೆ ನಮ್ಮ ಅಪ್ಪ ಬಂದ, ನೋಡ್ಕೊಂಡು ಹೋದ, ಯಾವಾಗ ಬಾರೆ ಹೋಗಲ್ಲ ಅಂತ ಆಯ್ತು. ಒಂದ್ಸಲ ಕನ್ಸರ್ ಬಂದ ಮೇಲೆ ಸೆಟ್ಕೊಂಡು ಹೋದ, ಮುಗೀತು. ಕೆಲವೊಬ್ಬರಿಂದ ತಾತ ಬಂದ, ಅಪ್ಪ ಹೌದಾ ಸತ್ತರೆಲ್ಲ ಬಂದ್ರ, ಆಯ್ತು ಹೋಗ್ಬಿಡ್ತಾರೆ ಸೆಟ್ಲ್. ಆ ಭಯದಲ್ಲಿ ಮಹಾನಾಟಕ ಆಗಿರುತ್ತೆ. ಅವ್ರು ಯಾರು ಬರೋ ಚಾನ್ಸ್ ಇಲ್ಲ, ದೆವ್ವ ಆಗೋ ಚಾನ್ಸೇ ಇಲ್ಲ. ಯಾರು ಸತ್ತರ ನಮ್ಮ ದೈವೇ ಚಿಂದಿ ಅಂತಾರೆ, ಯಾವ ದೈವಮಯ ಪರ್ಮಿಷನ್ ಇಲ್ಲ. ಚೆನ್ನಾಗಿ ಕೇಳಿಸ್ಕೊಳ್ರಿ. ಈಗ ನನ್ನ ತಂದೆ ಸತ್ತೋಗಿದ್ದಾರೆ ಅಂದರೆ ನನ್ನನ್ನ ಮೋಸ ಮಾಡೋಕ್ಕೋಸ್ಕರ ಸೈತಾನ ತನ್ನ ಒಬ್ಬ ಅಸಿಸ್ಟೆಂಟ್ನ ನಮ್ಮಪ್ಪನ ರೂಪದಲ್ಲಿ ಕಳಿಸ್ತಾನೆ. ಅವನು ಬಂದು ಸೇಮ್ ನಮ್ಮಪ್ಪ ಮಾತಾಡ್ದಂಗೆ ಮಾತಾಡ್ತಾನೆ, ಸೇಮ್ ನಮ್ಮಪ್ಪನಂಗೆ ಕಾಣ್ತಾನೆ. ಸೈತಾನ್ ನನಗೆ ಈ ಕ್ಷಣದವರೆಗೆ ಏನೇನು ಆಗಿದೆ ಅದೆಲ್ಲ ಮಾಡೋದು ಬಹಳ ಸುಲಭ. ನೆಕ್ಸ್ಟ್ ಕ್ಷಣ ಏನಾಗುತ್ತೋ ಅವನಿಗೆ ಗೊತ್ತಿಲ್ಲ, ಅಲ್ಲಿವರೆಗೆ ಏನಾಗಿಲ್ಲ ಮಾಡಿಬಿಡ್ತಾರೆ. ನಾವು ಈಸಿಯಾಗಿ ಮೋಸ ಬಿಟ್ಬಿಡ್ತೀವಿ. ಹಂಗ ಬೆಳ್ಳನ ಹಂಗ ಹೋಗೋದು, ಹಿಂಗ್ ಮಾಡೋದು, ಹಿಂಗ್ ಅನ್ನೋದು. ಯಾರನ್ನ ಸತ್ತಾಗ ಮನೆ ಮುಂದೆ ಹೋಗ್ಬೇಕು, ಮಧ್ಯದಮ್ಮ ಅಂತ ಇಲ್ಲಿ ಬಂದು ಅಲ್ಲೇ ಎತ್ತಿ ಮಾಡಿ ಸೈತಾನ ಕಾಲ ಕೆಳಗೆ, ಅಲ್ಲಿ ಯಾರ ಕೆಳಗೆ ಯಾರ ಮೇಲೆ ಬರ್ತದೆ, ಏನೇ ಮೇಲೆ ಕೆಳಗೆ ಒಬ್ಬರೇ ಇದ್ದಾರೆ ನೋಡ್. ಮತ್ತೆ ಹಿಂಗೆ ಒಂದ್ಸಲ ಯಾವಾಗ ಕ್ರಿಸ್ಮಸ್ ಕ್ಯಾರಲ್ಸ್ ಹೋದಾಗ ನೋಡಿಬಿಟ್ಟೆ, 3 ದಿವಸ ನಮ್ಮವ್ವ ಕೇಳಿ ಏನೋ ನೋಡಿದೆ, ಹೂನಮ್ಮ ಭಜನೆ ಬಂದು ನೋಡಿದೆ, ಹೆಂಗಿತ್ತಲ್ಲ ಕಾಳ ಕೇಳ್ತಿತ್ತವ. ಸೈತಾನ ನಮ್ಮನ್ನು ಭಯಪಡಿಸ್ತಾನೆ. ಯಾರು ಸತ್ತವರು ಬರೋ ಚಾನ್ಸ್ ಇಲ್ಲ. ನಿಮ್ಮ ಮನೆಗಳಲ್ಲಿ ಸತ್ತವರ ಫೋಟೋಗೆ ಹೂವಿನ ಹಾಕಬೇಡ್ರಿ. ಸತ್ತವರನ್ನ ಪೂಜಿಸಬಾರದು, ಸತ್ತವರನ್ನ ಗೌರವಿಸಬಾರದು, ಸನ್ಮಾನಿಸಬಾರದು. ಅದು ಪ್ರೇತಗಳ ಸೈತಾನನ ಆರಾಧನೆಗೆ ಸಮ. ನಿಮ್ಮ ಮನೆಯಲ್ಲಿ ಅಂತ ಫೋಟೋಗಳಿಗೆ ಹೂವಿನ ಹಾಕೋದು, ಅವ್ರು ಸತ್ತಿದ್ದ ದಿವಸ ಅವ್ರಿಗೆ ಇಷ್ಟವಾದ ಊಟ ಇಟ್ಟೆ, ಬಾಟ್ಲ್ ಇಟ್ಟೆ, ಬೀಡಿ ಕಟ್ಟಿಟ್ಟೆ ಅಂತ ಮಾಡ್ತಾರೆ. ಸ್ವಲ್ಪ ಮೊನ್ನೆ ಯಾರು ಸಮಾಧಿ ಮಾಡಕ್ ಹೋದಾಗ ಗಣೇಶ್ ಬೀಡಿ ಕಟ್ಟ ಇರ್ತಾರೆ. ಮೈಕಲ್ ಅಂತ ಆತನ ಹೆಸರು, ಸತ್ತ ಹೆಸರು ಮೈಕಲ್. ಅಲ್ಲಿ ನೋಡಿದ್ರೆ ಬೀಡಿ ಕಟ್ಟ ನೆನ್ಪಿಡಿ ಐತೆ. ಸತ್ತ ಯಾರಿಗೆ ಕಂಡಿಲ್ಲ. ನಮ್ಮ ಅಮ್ಮ ಕೇಳ, ಅಮ್ಮ ನೋಡ, ಅಮ್ಮ ಸುಮ್ ಭಾಗವತಿ ಅಂತ ಕಾಣ್ತದೆ, ಹೋಗೋದು ಬಾ ಅಲ್ಲಿ ಮಣ್ಣಾಗದಿಲ್ಲ, ಹುಡುಕ್ತಿರಲ್ಲ ಅಂತ ನಾವಮ್ಮ ಅಂತ ಮಾಡಕ್ ಹೋಗಿ. ಸತ್ತವ್ರಿಗೆ ಏನು ಇಷ್ಟ ಆಯ್ತು, ಹೋಗಿ ಇಟ್ಟು ಬಂದೆ, ಅವ್ರಿಗೆ ಹಾಲಾಗಿ ಬಂದೆ, ಅವ್ರು ಹಾಲು ಕುಡಿತಾರ, ಹಾಲು ನೀನು ಹಾಕೊಂಡು ಕುಡಿ, ಬದುಕ್ತಿದ್ದ 2 ದಿವಸ ಜಾಸ್ತಿ. ಹಲ್ಲೆಲೂಯಾ. ಪಿಲಾತನ ಹೆಂಡತಿಗೆ ಸೈತಾನ ಯೇಸು ಸ್ವಾಮಿ ರೂಪದಲ್ಲಿ ಹೋಗಿ ಕಷ್ಟಪಟ್ಟು ಆಕೆ ಭಯ ಹುಟ್ಟಿಸಿ, ಪಿಲಾತ ಸುಪ್ರೀಂ ಪವರ್, ಅವನಿಗಿಂತ ಪವರ್ಫುಲ್ ಅವನ ಹೆಂಡತಿ, ಪವರ್ ಹೌಸ್ ಅದು ಸ್ಟ್ರಾಂಗ್. ಪಿಲಾತ ಯಾವ ಮಾತು ಕೇಳೋಂಗಿಲ್ಲ ಅಲ್ಲಮ್ಮ, ಏನಂತ ಅನ್ಬೇಕಷ್ಟೇ. ಗೊತ್ತು ಸೈತಾನನಿಗೆ ಇವನು ಯಾರ ಮಾತು ಕೇಳಂಗಿಲ್ಲ, ರೋಮನ್ನ ಅಂತೇಳಿ. ಆತನ ವೀಕ್ ಪಾಯಿಂಟ್ ಯಾರು? ಆಯಮ್ಮ. ಸೀದಾ ಲೆಟರ್ ಬಂತು, ಆತನ ತಂಡಿಗೆ ಹೋಗಬೇಡ, ಶಿಲ್ಬೆಗೆ ಚಾಷ್ಟೆ ಮಾಡಬೇಡ, ನಿನ್ನೆ ಕಳಿಸ್ತಾ ಬಂದ. ಹೌದಾ? ಸುಮ್ಮನೆ ಆಗ್ಬಿಟ್ಟ, ನಮ್ಮ ತಣ್ಣಗಾಗ್ಬಿಟ್ಟ. ಈ ಮನುಷ್ಯನ ಸಂಬಂಧ ಇಲ್ಲ ಅಂತ ಕೈ ತೊಳ್ಕೊಂಡ್ಬಿಟ್ಟ. ಅಂದ್ರೆ ಸೈತಾನಿಗೆ ಶಿಲುಬೆಗೆ ಹಾಕಿಸಬಾರ್ದು ಅಂತೇಳಿ ಅಷ್ಟರ ಮಟ್ಟಿಗೆ ರಾಜಕೀಯ ಮಾಡಿದ್ದ. ಅರ್ಥ ಆಗ್ತದೆ ಹೇಳೋದಿಗೆ? ಯೇಸು ಸ್ವಾಮಿ ಶಿಲುಬೆಗೆ ಹೋಗೋ ಸೈತಾನಿಗೆ ಇಷ್ಟ ಇರಲಿಲ್ಲ. ಅಂತೂ ಇಂತೂ ಯೇಸು ಸ್ವಾಮಿ ಶಿಲುಬೆಗೆ ಹೋಗ್ಬಿಟ್ಟ. ಶಿಲುಬೆಗೆ ಹಾಕಿದ ಮೇಲೆ 9 ತಾಸುವರೆಗೆ ಅವ್ರ ಪ್ರಾಣ ಹೋಗೋದಿಲ್ಲ. ಅದಕ್ಕೋಸ್ಕರ 3 ತಾಸು ಆದ ಮೇಲೆ ಇನ್ನು ಸಾಯಂಕಾಲ ಟೈಮ್ ಬಂದಾಗ ಸಿಪಾಯಿಗಳು ಬರ್ತಾರೆ. ಬಂದು ಏನ್ ಮಾಡ್ತಾರೆ, ಅವರು ಕಾಲುಗಳನ್ನ ಮುರಿತಾರೆ. ಮುರಿದಾಗ ಏನಾಗುತ್ತೆ, ಆಕ್ಸಿಜನ್ ಕಟ್ ಆಗ್ತದೆ, ನರಗಳು ಮೇನ್ ನರ್ವ್ ಸಿಸ್ಟಮ್ ಕಟ್ ಆಗಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾರೆ. ಬಂದು ನೋಡ್ತಾರೆ, ಆಗ್ಲಿ ಯೇಸು ಸ್ವಾಮಿ ಅಂದ್ರೆ ಅವರು ಎಟ್ಲ ಸಾಧ್ಯ, ನಾವು ಬಂದು ಕಾಲು ಮುರಿದ್ಮೇಲೆ ತಾನೇ ಶಿಲ್ಪಿಗೆ ಹೋಗೋದು, ಸತ್ತೋಗೋದು. ಈ ಮನುಷ್ಯ ಪ್ರಾಣತೆಯಲ್ಲಿ ಯಾರಿಗೂ ಅಧಿಕಾರ ಇಲ್ಲ, ತಾನಾಗಿ ಒಪ್ಪಿಸಿಕೊಟ್ಟಿದ್ದಾನೆ. ಆ 2 ಶಿಷ್ಯರು ಕಳ್ಳರು ಇನ್ನ ಜೀವಂತವಾಗಿದ್ರು, ಅವ್ರು ಕಾಲು ಮುರಿದ್ಮೇಲೆ ಅವ್ರು ಸತ್ತಾರೆ. ನನ್ನ ಯೇಸುವನ್ನ ಯಾರು ಪ್ರಾಣ ಶಿಲುಬೆಯ ಮೇಲೆ ಕೂಡ ಆ ದೇಹದಲ್ಲಿ ಯಾರಿಗೆ ಅಧಿಕಾರ ಇರಲಿಲ್ಲ, ತಾನಾಗಿ ಕೊಟ್ಟ. ಸತ್ತು ಬಿಟ್ಟ. ಸೈತಾನಕ್ಕೆ ಪೀಕಾಟ ಶುರುವಾಯಿತು. ಸತ್ತ ಮೇಲೆ ಸ್ವಾಮಿ ಏನ್ ಮಾಡ್ದ,
ಪಾತಾಳಕ್ಕೆ ಹೋಗಿ ಅಲ್ಲಿ 3 ದಿವಸ ಸತ್ತವರಿಗೆ ಸುವಾರ್ತೆ ಹೇಳಿದ. ತಾನು ಬರೋಕ್ಕಿಂತ ಮುಂಚೆ ಯಾರು ಸತ್ತವಲ್ಲ, ಎಲ್ಲಿ ಆತ್ಮಗಿಡಲ್ಪಟ್ಟಿದವಲ್ಲ ಅಲ್ಲಿ ಹೋಗಿ ಸುವಾರ್ತೆ ಹೇಳಿದ. ಯಾಕೆ ಧರ್ಮಶಾಸ್ತ್ರದ ಪ್ರಕಾರ ನ್ಯಾಯ ತೀರ್ಪಾಗುತ್ತೆ ಅವರಿಗೆ. ಪೌಲನನ್ನು ಬರೀತಾನೆ ಪತ್ರಿಕೆಗಳು ನೋಡುವಾಗ ಆತನ 3 ದಿವಸ ಪಾತಾಳದಲ್ಲಿ ಹೋಗಿ ಸತ್ತಂತ ಆತ್ಮಗಳಿಗೋಸ್ಕರ ಸುವಾರ್ತೆ ಸಾರಿದಂತ ಬೈಬಲಲ್ಲಿ ಬಂದಿದೆ. ಈ ಸೈತಾನಿಗೆ ಬುಗುಲಾಯ್ತು, ಈ ಮನುಷ್ಯ ಸತ್ತೋಗ್ಬಿಟ್ಟ, ಗ್ಯಾರಂಟಿ ಎದ್ದೊಳ್ತಾನೆ ಅಷ್ಟೇ. ಏನ್ ಮಾಡಬೇಕು? ಅದಕ್ಕೋಸ್ಕರ ರೋಮನ್ ಮತ್ತೆ ಎಬ್ಬಿಸ್ತಾರೆ. ಈ ಮನುಷ್ಯನ ಅವ್ರ ಬಾಡಿ ತಗೊಂಡು ಹೊರಗ್ಬಿಡ್ತಾರೆ, ಬದುಕಿನ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಸಮಾಧಿ ಸೀಲ್ ಮಾಡ್ರಿ. ಯಾರ್ಯಾರಿಗೆ ಸೀಲ್ ಮಾಡಿ ಇದು ಮಾತ್ರ ದೊಡ್ಡ ಬಂಡೆ, ಒಬ್ಬ ಗಣಮಗ ಬಂದದ್ದು ಉಳಿಸಕ್ಕಾಗಲ್ಲ. 3-4 ಸಿಪಾಯಿಗಳು ಬಂದು ಸ್ಟ್ರಾಂಗ್ ಇರಲ್ಲ, ಅವರು ಆಗಿನ ಕಾಲ 7 ಅಡಿ, ಅವ್ರು ಬಂದು ದೊಬ್ಬಿ, ಬರೀ ದೊಬ್ಬದಲ್ಲ, ಅದಕ್ಕೆ ಚೈನ್ ಹಾಕಿ ಸೀಲ್ ಹಾಕಿ ಸೈನಿಕರು ಇಟ್ಬಿಟ್ಟ. ಸೈತಾನ ಎಷ್ಟು ರಾಜಕೀಯ ಮಾಡೋಣ ಅಂದ್ರೆ, ಯೇಸು ಸ್ವಾಮಿ ಪುನರುತ್ಥಾನ ಆದ್ರೆ ಕೂಡ ಹೊರಗೆ ಬರಬಾರ್ದು, ಒಳಗೆ ಇರಬೇಕಂತ. ಅರ್ಥ ಆಗ್ತದೆ ನಿಮಗೆ? ಈಗ ಇದು ಡೆಡ್ ಬಾಡಿ ಆತ 3ನೇ ದಿವಸ ಕಾಯನ 3ನೇ ದಿವಸ ಎದ್ದ ಈಗ ಹೊರಗೆ ಬರ್ಬೇಕಾದ್ರೆ ಬಾಗಿಲು ಮುಚ್ಚಿಬಿಡುತ್ತೆ, ಒಳಗೆ ಓಡಾಡ್ಕೊಂತಿರ್ತಾನ. ಜನರಿಗೆ ಗೊತ್ತಾಗಲ್ಲ ಆತ ಬಂದನಂತೇಳಿ. ನಾನೇ ಗೆದ್ದೆ. ಎಂತ ಕ್ರಿಮಿನಲ್ ಐಡಿಯಾ! ಸೀಲ್ ಹಾಕಿ ಇದಿಟ್ಟು ಅದಿಟ್ಟು ಏನಾಯ್ತು? ಇನ್ನೂ ನಸುಕಿರುವಾಗ ಭೂಕಂಪ ಆಯಿತು. ಸೃಷ್ಟಿಕರ್ತನನ್ನ ಸೃಷ್ಟಿ ಹಿಡ್ಕೊಳಕ್ ಹಾಕಲಿಲ್ಲ. ಭೂಕಂಪ ಆಯಿತು, ಬಂಡೆ ತಂತಾನೆ ಸರಿತು. ತಂತಾನೆ ಸರಿತು. ಯೇಸು ಸ್ವಾಮಿ ಹೊರಗಡೆ ಬಂದ. ನಂದೊಂದು ಪ್ರಶ್ನೆ ಇದೆ. ಯೇಸು ಸ್ವಾಮಿ ತಿರುಗಿ ಬಂದ ಮೇಲೆ ಶಿಷ್ಯರಿಗೆ 2 ಸಲ ಕಾಣಿಸ್ಕೊಂತಾನೆ ರೂಮಲ್ಲಿ. ಒಂದು ತೋಮ ಇಲ್ದಾಗ ಒಂದ್ಸಲ, ತೋಮ ಬಂದ ಮೇಲೆ ಒಂದ್ಸಲ. ಬಾಗಿಲೊಳಗಿಂದ ಬಂದಿಲ್ಲ ಅಂತ, ಯಾಕಂದ್ರೆ ನೀವೆಲ್ಲ 11 ಮಂದಿ ಶಿವಲಿಂಗು, ಬಾಗಿಲಿ ಕಿಟಕಿ ಜನ ವೆಂಟಿಲೇಟರ್ಸ್ ಗವಾಕ್ಷ ಎಲ್ಲ ಮುಚ್ಕೊಂಡು ಗಡ ನಡುತ್ತಾರ, ಎಲ್ಲಿ ಯಾರು ಬಂದು ಹೊಡಿತಾರ ಅಂತೇಳಿ. ಯೇಸು ಸ್ವಾಮಿ ದಿಢೀರಂತ ಅವ್ರ ಮಧ್ಯೆ ಅಂದ್ರು. ಅವರು ಅದಕ್ಕೇನು ಬಾಗಿಲಿಗೆ ತೆಗೆದು ವೆಲ್ಕಮ್ ಮಾಡಬೇಕಾಗಿ ಅಂತ ಯೇಸು ಸ್ವಾಮಿಗೆ ಆ ಬಂಡೆ ಮುಚ್ಚಿದ್ರೆ ಒಂದೇ, ಮುಚ್ಚಿದ್ರೆ ತಂಗೆ ಬರ್ಬೋದಾಗಿತ್ತಲ್ಲ. ಭೂಕಂಪ ಯಾಕೆ ಆಗ್ಬೇಕಾಗಿತ್ತು? ಬಂಡೆ ಯಾಕೆ ಸರಿ ಹಂಗೆ ಸರಿಯಾಗಿ ಸ್ವಾಮಿ ಬರ್ಬೋದಾಗಿತ್ತಲ್ಲ. ಸೈತಾನನ ಪ್ರತಿಯೊಂದು ಆಲೋಚನೆಗಳನ್ನು ಯೋಜನೆಗಳನ್ನ ಮುರಿಗೆಗೋಸ್ಕರ ಸ್ವಾಮಿ ಬಂದಾನೆ. ನೀನು ಸೀಲ್ ಹಾಕಿಯಾ, ನಾನು ಸೀಲ್ ಓಪನ್ ಮಾಡ್ತೀನಿ, ಅದಕ್ಕೆ ಸ್ವಾಮಿ ಬಂದಿದ್ದು ಅಷ್ಟೇ. ಅದಕ್ಕೆ ಬಂಡೆ ಅಡ್ಡ ಆಗಿರಲಿಲ್ಲ. ಅಥವಾ ಹೊರಗೆ ಬಂದು ಜನರಿಗೆ ತೋರಿಸ್ಕೊಳ್ಳೋಕ್ಕೋಸ್ಕರ ಪುನರುತ್ಥಾನ ಅಂದಮೇಲೆ ಆ ಬಂಡೆ ಸೀಲು ಅವೆಲ್ಲ ಏನು ಬೇಕಾಗಿಲ್ಲ, ಅದು ಹಂಗೆ ಬರ್ಬೋದಾಯ್ತು. ಆ ಗೋಡೆ ಒಳಗೆ ಬಂದಿಲ್ಲ. ನಿನಗೆ ಶುಭ ಉಂಟಾ, ಶಾಂತಿ ಉಂಟಾ, ಏನಪ್ಪಾ ತೋಮ, ನಾನು ಇಲ್ದಾಗ ನೀನು ನೋಡಿ ನಾನು ನಮ್ಮಂಗಿಲ್ಲಪ್ಪ, ಆ ರಂಧ್ರಗಳಲ್ಲಿ ಬೆಳೆದಿಡಬೇಕು, ಇನ್ನ ಗಾಯ ಮಾಡ್ಬೇಕಂತ ಇದೆಯಾ, ಇದು ಈಟಿದ ಚುಚ್ಚರಪ್ಪ, ಚುಚ್ಚು ಬಾ. ಎಲ್ಲಿಂದ ಬಂದ? ಬಾಗಿಲು ಗಿಡಿಗೆ ಯಾರು ತೆಗಿತಿಲ್ಲ. ದಿಢೀರ್ ಅದಾಗಲೇ ಆತ್ಮಸ್ವರೂಪಿಯಾಗಿದ್ದ, ದೈಹಿಕವಾಗಿರ್ಲಿಲ್ಲ ಅಂತ. ಮಕ್ಕಳ ಮಗಳು ರಬ್ಬೂನಿ ಅಂತ ತೋಟದಲ್ಲಿ ಹೋದಾಗ, ಅಮ್ಮ ಮಗಳೇ ನನ್ನ ಮುಟ್ಟಬೇಡ, ನಾನೀಗ ಆತ್ಮದೇಹಿಯಾಗಿದೆ, ನನ್ನ ಶರೀರ ಅಲ್ಲ, ಈಗ ನನ್ನ ಆತ್ಮದಲ್ಲಿದ್ದೀನಿ, ನನ್ನನ್ನು ಮುಟ್ಟಕ್ಕಾಗಲ್ಲ. ಪುನರುತ್ಥಾನದ ಶಕ್ತಿ ಅಲ್ಲಿ ಕೆಲಸ ಮಾಡ್ತಾರೆ. ಇನ್ನೊಂದು ಜೋಕ್, ಸೀರಿಯಸ್ ಜೋಕ್ ಏನು ಅಂದ್ರೆ, ಹೆಣ್ಮಕ್ಳು ಬೇಜಾರು ಮಾಡ್ಕೋಬೇಡಿ, ವಾಕ್ಯ ಹೆಚ್ಚು ಕೇಳಿಸ್ಕೊಳ್ಳೋದು ನೀವೇ. ಈ ಗಂಡು ಪುಂಗವರೆಲ್ಲ, ಪುರುಷ ಪುಂಗವರು ಕೈ ನೋಡಿ ಎಲ್ಲ ಎಲೆಕ್ಷನ್ ಬಿಡಿಗೆ ಹೋಗ್ತಾವ, ಎಲ್ಲೆಲ್ಲಿ ಕೂತವೇ ಹೋಗ್ತಾವ. ವಾಕ್ಯದಲ್ಲಿ ಹೆಚ್ಚು ವಾಕ್ಯ ಕೇಳಿಸ್ಕೊಳ್ಳೋದು ನೀವೇ. ಬೇಜಾರು ಮಾಡ್ಕೊಂಗಿಲ್ಲ. ನೆಕ್ಸ್ಟ್ ವೀಕ್ ಕಲ್ಪಿಸ್ತಾವ ತರ ನಾಲ್ಕನೇ ಚೂಡು ಅನ್ಬೇಡ್ರಿ, ಸಮಸ್ಯೆ ಸ್ಟಾರ್ಟ್ ಆಗತ್ತೆ ನಿಮ್ಮಿಂದ. ಪವರ್ ಹೌಸ್ ನೀವೇ, ಟ್ರಬಲ್ ಹೌಸ್ ನೀವೇ. ಮತ್ತೆ ಏನಂತ ದೊಡ್ಡ ಯಾಕೆ ಕೇಳಿದ್ನ, ಹೊಟ್ಟೆ ಸೋಯ್ತು ಮಮ್ಮಿ ಕೊಡೋದು ಕೇಳಿದ್ನ, ಇಟ್ಟಿದ್ದೀವೇ. ಶುರುವಾಗಿದ್ದೆ ಅಲ್ಲಿಂದ. ಯೇಸು ಸ್ವಾಮಿ ಶಿಲ್ಬತ್ಕೊಂಡು ಹೋಗಿ ಯಾವ ಪುರುಷ ಇಲ್ಲ, ಇವರೇ ಹೋಗಿ ಯೇಸು ಸ್ವಾಮಿ ಹಿಂಗೆ ಒರೆಸಿದ್ರು, ನೀರು ಕೊಟ್ಟರು, ಎಲ್ಲ ಮಾಡಿದ್ರು. ಅದೇನಿದ್ದ 3 ದಿವಸ ಎದ್ದು ಬರ್ತೀನಮ್ಮ ಅಂತ. ಹೌದಾ, ಮಂಚಿದಯ್ಯ ಅಲ್ಲಿ ತೋತ್ರ ಬಂದರು. ವಾಕ್ಯ ಹೇಳುತ್ತೆ, ವಾಡಿಕೆ ಪ್ರಕಾರ ಯಾವ ಪ್ರಕಾರ? ಸಂಪ್ರದಾಯ ಪ್ರಕಾರ ಅವರು 3ನೇ ದಿವಸ ಯೇಸು ಸ್ವಾಮಿಯ ಶವಕ್ಕೆ, ಯಾವುದಕ್ಕೆ ಎಲ್ಲರೂ ಯಾವುದಕ್ಕೆ? ಶವಕ್ಕೆ. ಯಾವ್ದು ಕಷ್ಟ ಸುಗಂಧ ದ್ರವ್ಯಗಳು ಅಲ್ಲಿ ಯೇಸು ಸ್ವಾಮಿ ಏನ್ ಹೇಳಿದ್ದ? ಚೀಪ ಏನ್ ಕೊಟ್ಟ
నరిపారేస్తున్నారు, లేస్తాడు. బాగున్నప్పుడు చెప్ప పాపం ఎంత బాగుండే అప్పుడు అట్లా పారాడుకుంటూ తిరుగుకుంటా నేను లేచి ఎక్కడ లేస్తుంది అందరం ఎలా తిరుగుకుంటూ జల్ది మనం అన్నాడు మొక్కన అట్లీస్ట్ ఇంపాసిబుల్ బామ్మ సెంటరీ మనం బా ఎంత బాగుండే ఎంత మంచి వేసుకో బువ్వ పెట్టే కళ్ళిచ్చ ముక్కిచ్చ ಅಂತ ಸೆಂಟ್ರಿ ಮಾಡ್ಕೊಂಡು ವಾಕ್ಯ ಕಳಿಸ್ಕೊಂಡಿದ್ದು ಯಾರು? ಯೇಸು ಹಿಂದೆ ಹೋಗಿದ್ದಿಲ್ಲ ಯಾರು? 11 ಮಂದಿ ನಾಪತ್ತ 10 ಮಂದಿ ನಾಪತ್ತ ಇಸ್ರೇಲ್ ಊಟ ಬಿಟ್ಬಿಟ್ಟಾನ ಆಗ್ಲೇ, ಹೌದಾ? ಯೋಹಾನ ಒಬ್ಬನೇ ಇದ್ದಾನ, ಇನ್ನು ಮಿಕ್ಕಿದೆಲ್ಲ ನಾಪತ್ತ. ಬದುಕಿದ್ರೆ ಆ ಬಡ ಜೀವನ ಓಡಾಡಿದ 10 ಮಂದಿ ಭಾಗವ ದೌಡ ಪಕಡ ಅಂತೇಳಿ ದಮ್ಮಿದ್ದು ಇವರಿಗೆ ನಿಮಗೆ ಸ್ಟಾರ್ಟ್ ಮಾಡಿದ ಪ್ರಾಬ್ಲಮ್ ನೀವೇ. ಮತ್ತೆ రాత్రి పోయిస్తాం ఎక్క అత్తమ్మ పోయిస్తాం ఎక్కడికి? ఏ స్వామి శవం ವಾಕ್ಯಮ ಡಮಾನ್ ವಾಕ್ಯ ಕೇಳಿಸ್ಕೊಳ್ತಾ ಇದ್ದೀವಿ, ಆದರೆ ಆತನ ವಾಕ್ಯದಲ್ಲಿರುವ ಶಕ್ತಿ ನಮ್ಮಲ್ಲಿ ಕೆಲಸ ಮಾಡಿ. ಇಲ್ಲವಾದರೆ ನಾವು ಬರೀ ಸಂಪ್ರದಾಯ ಕ್ರೈಸ್ತ ಆಗ್ತೀವಿ. ಹೆಣ್ಣು ಮಕ್ಕಳಿಗೆ ವಾಕ್ಯ ಕೇಳಿಸ್ಕೊಳ್ಳೋದು ದೊಡ್ಡ ಆಶೀರ್ವಾದ ಸ್ವಾಮಿ ಕೊಟ್ಟಾನೆ. ನಾನು ಎಷ್ಟೆಲ್ಲ ಚರ್ಚಸ್ ಹೋಗಿ ನಮ್ಮ ಕರ್ನಾಟಕದಲ್ಲಿ ಹೋಗಿದ್ದೀನಿ, ಬಾಂಬೆನಲ್ಲಿ ಹೋಗಿದ್ದೀನಿ, ತಮಿಳುನಾಡಲ್ಲಿ ಹೋಗಿ, ತೆಲುಗು ಆಂಧ್ರದಲ್ಲಿ ಹೋಗಿದ್ದೀನಿ, ಗುಜರಾತಲ್ಲಿ ಹೋಗಿದ್ದೀನಿ, ಎಷ್ಟು ಕಡೆ ಹೋಗಿದ್ದೀನಿ. ಎಲ್ಲ ಕಡೆ ಹೆಣ್ಮಕ್ಳೇ ಜಾಸ್ತಿ, ಫುಲ್ ಆಕ್ಟಿವ್ ಆಗಿರೋದು ಹೆಣ್ಮಕ್ಳೇ. ದೇವರು ಕೊಟ್ಟಿರೋಂಥ ಭಾಗ್ಯ. ಆದರೆ ಆ ವಾಕ್ಯ ನಿನ್ನ ಒಳಗಡೆ ಇಳಿಬೇಕು. ಬರೀ ಈಗ ಕೇಳಿಸ್ಕೊಂಡು ಹಿಂಗೆ ಬೈ ಬಿಡಬೇಡ. ಆ ವಾಕ್ಯ ಮುಚ್ಕೊಂಡು ಕಡೆ ಅವ್ರ ಒಳಗಡೆ ಕೆಲಸ ಮಾಡಿ. ಜ್ಞಾನವಂತೆ ತನ್ನ ಮನೆಯನ್ನ ಕಟ್ಟಿಕೊಳ್ಳುವಳು. ಮನೆ ನಿನ್ನ ದೇಹ, ಮನೆ ನಿನ್ನ ಕುಟುಂಬ, ಮನೆ ನಿನ್ನ ಸಭೆ. ಮನೆ ನಿನ್ನ ದೇಹ, ಮನೆ ನಿನ್ನ ಕುಟುಂಬ, ಮನೆ ನಿನ್ನ ಸಭೆ. ಕಟ್ಟುವುದು ಬೀಳಿಸುವುದು ನಿನ್ನ ಕೈಯಾಗಿದೆ. ನಾವು ಶಕ್ತಿವಂತರಷ್ಟೇ. ಬಾಹುಬಲಿ 2, 3, 4 ಅಲ್ಲಿ ನಾವು, ಆದರೆ ಏನಿರಲಿ ಅಲ್ಲಿ ಕೀ ಕೊಟ್ಟರೆ ಟಣ ಅಂತೀವಿ ಅಷ್ಟೇ. ಕೊಡದೆ ನೀವು ಅರ್ಥ ಆಯ್ತಲ್ಲ. ಸಂಪ್ರದಾಯ ಪ್ರಕಾರ ಯೇಸು ಸ್ವಾಮಿ శవಕ್ಕೆ సుగంధ ద్రవ్య పూసేదానికి వస్తున్నాడు. ఎవరు వీళ్ళు? వాక్యాన్ని వినిన వాళ్ళు, యేసు ప్రభు గురించి చాలా కన్నీళ్లు కార్చిన వాళ్ళు, భయపడకుండా యేసు ప్రభు వెంటనే పోయి ತುಡಿಚಿನ వాళ్ళు. ಇವತ್ತು ಯೇಸು ಸ್ವಾಮಿ ಹುಟ್ಟನನ್ನ ನಂಬಿಕೆ ಬಂದಿಲ್ಲ ಅವರಿಗೆ. ನಿನ್ನ ನನ್ನ ಭಕ್ತಿ ಯಾವ ಮಟ್ಟಿಗಿದೆ? ನಿನ್ನ ಜೀವನದಲ್ಲಿ ಸತ್ತಂತ ವಿಷಯ ಮತ್ತೆ ಜೀವನದಲ್ಲಿ ಸತ್ತಂತ ವಿಷಯ ಏನು ಸ್ಟಾರ್ಟಿಂಗ್ ಹೇಳಿದೆ, ಅದೇನೇ ಆಗಿರ್ಬೋದು, ಅದಕ್ಕೆ ಮತ್ತೆ ಜೀವ ಬರಬೇಕು. ನಿನ್ನ ಜೀವನದಲ್ಲಿ ಏನು ಕೆಲಸ ಆಗಿದೆ ಅದು ಮತ್ತೆ ಜೀವ ಬರಬೇಕು ಅಂದರೆ ಆತನ ಪುನರುತ್ಥಾನದ ಶಕ್ತಿ ನಿನಗೆ ಗೊತ್ತಾಗಬೇಕು. ಗೊತ್ತಾದಾಗ ಚೇಂಜ್ ಯಾರನ್ನ ಸ್ಟಾಪ್ ಮಾಡೋಕ್ಕಾಗಲ್ಲ. ಭೂಲೋಕದಲ್ಲಿ ಯಾವ ಶಕ್ತಿ ಸ್ಟಾಪ್ ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ. ಅವ್ರಂತರಂತೆ ಸುಗಂಧದ್ರು ರೆಡಿ ಮಾಡ್ಕೊಂಡಿವಿ. ಮೊಬ್ಬೈತೆ, ಮೊಬ್ಬರಿಗೆ ಯಾರು ಸಮಾಧಿ ಹೋಗ್ತಾರೆ? ನಾನು ಯಾವ ಗಣಮಕ್ಕಳು ಧೈರ್ಯ ಇಲ್ಲ, ಹೆಣ್ಮಕ್ಳು ಧೈರ್ಯ ಇದೆ. ಏನಕ್ಕ? ಹೆಣಕ್ಕೆ ಪೇಟ್ ಹೊಡೆಯಕ್ಕೆ ಮೊಬ್ಬದಲ್ಲಿ ಹೋಗ್ತಿದಾರಂತೆ. ಅಲ್ಲಕ್ಕ ಮರಕ್ಕ ಹೋಗ್ತಾ ಇದೀವಿ, ಮತ್ತೆ ಸೆಂಟ್ರ್ ಹೋಗ್ತಾ ಇದೀವಿ. ಆ ಬಂಡಿ ಯಾರು ಉಳಿಸ್ತಾರೆ? ನನಗೆ ದೊಡ್ಡ ಖುಷಿ. ದೊಡ್ಡ ಬಂಡಿ ಇಟ್ಟಾರ, ಚೈನ್ ಹಾಕ್ಬಿಟ್ಟಾರ, ಸೀಲ್ ಹಾಕ್ಬಿಟ್ಟಾರ, ಹಿಂಗಾ ಹಿಡ್ಕೊಂಡು ನಿಂತು ಬಿಟ್ಟಾರ. ನಾವು లోపలిపై కొంచెం పూసి ముక్కతో దృష్టిని వస్తున్నాయా అంటే ఎవరు తీసేవాళ్ళు? పిలాతన సీల సిగ్ನೇಚರ್ ಇಲ್ಲ. ನಿನ್ನ ಜೀವನದಲ್ಲಿ ಯಾವ ಬಂಡೆ ಇವತ್ತು ಕದಲಿಸಿಲ್ಲ ಪ್ರಶ್ನೆ ಮಾಡ್ತಾರೆ. ನನಗೋಸ್ಕರ ಈ ಬಂಡೆ ಯಾರು ಕದಲಿಸ್ತಾರೆ? ಇದೊಂದು ಎಕ್ಸಾಮ್ ಪಾಸ್ ಆಗಿಬಿಟ್ರೆ ಮಿಕ್ಕಿದೆಲ್ಲ ನಾನು ಪಾಸ್ ಆಗ್ತೇನೆ. ಇದೊಂದು ಸಲ ಈ ವ್ಯಾಪಾರ ಕುದುರ್ತು ಅಂದರೆ ಮುಂದೆ ನನ್ನ ಹಿಡಿಯೋರಿಲ್ಲ. ಇದೊಂದು ಎಕ್ಸಾಮ್ ಇಂಟರ್ವ್ಯೂ ಪಾಸ್ ಆಗಿಬಿಟ್ರೆ ನಾನು ಹಿಡಿಯೋರಿಲ್ಲ. ಇದೊಂದು ಜಾಬ್ ಬಂದ್ಬಿಟ್ರೆ, ಇದೊಂದು ಮದುವೆ ಆಗ್ಬಿಟ್ರೆ, ಇದೊಂದೇ ಅಡ್ಡ ಇರ್ತದೆ, ಅದೊಂದು ಆಗ್ಬಿಟ್ರೆ, ಇವರೊಬ್ಬರ ರಕ್ಷಣೆ ಹೋಗ್ಬಿಟ್ರೆ, ಇವರೊಬ್ಬರ ದೇವ್ರ ಕಡೆ ಬಂದ್ಬಿಟ್ರೆ, ದೊಡ್ಡ ಬಂಡೆ ನಿನ್ನ ಜೀವನದಲ್ಲಿ ಏನಿದೆ ಅದನ್ನು ಗುರುತಿಸ್ಕೊಳ್ಬೋದು. ನನಗೋಸ್ಕರ ಯಾರು ಉಳಿಸ್ತಾರೆ? ಸ್ವಾಮಿ ಉಳಿಸು ಉಳಿಸು. ಸ್ವಾಮಿ ಉಳಿಸಲ್ಲ, ಆಗಲೇ ಉಳಿಸ್ಬಿಟ್ಟಾನೆ. ತೀರಿತು ಅಂತ ಶಿಲ್ವೆ ಮೇಲೆ ಹೇಳಿದ. ತೀರಿತು ಅಂದ್ರೆ ಬಂಡೆ ಆಗ್ಲೇ ಮುರಿದು ಹೋಯ್ತು. ಆ ಶಕ್ತಿಯನ್ನು ನೀನು ನಂಬಿಕೆ ಇಟ್ಟರೆ ನಿನ್ನ ಜೀವನದಲ್ಲಿ ಅಡ್ಡಿ ಆಗಿರುವಂಥ ಬಂಡೆ ತಂತಾನೆ ಉರುಳಿ ಹೋಗ್ತದೆ. ಅಲ್ಲಿ ಅರ್ಥ ಆಗ್ತಿದೆ ಹೇಳಿ ನಿಮಗೆ? ನಿನ್ನ ಜೀವನದಲ್ಲಿ ಇವತ್ತವರೆಗೆ ಏನೂ ಆಗಿಲ್ಲ. ಆ ಒಂದು ಬಂಡೆನ ನನಗೋಸ್ಕರ ಯಾರು ಕದಲಿಸ್ತಾರೆ? ಯಾರು ಕದಲಿಸಲ್ಲ. ಯೇಸು ಸ್ವಾಮಿಯ ಪುನರುತ್ಥಾನ ಶಕ್ತಿ ಮಾತ್ರ ಕದಲಿಸುತ್ತೆ.
ಹೇಳ್ಬೇಕು, ಸ್ವಾಮಿ ನಿನ್ನ ಪುನರುತ್ಥಾನದ ಶಕ್ತಿ ನನ್ನಲ್ಲಿ ಪ್ರಕಟ. ಅದಕ್ಕೆ ಫಿಲಿಪ್ ಹೇಳ್ತಾನೆ 3:10 ಆತನ ಪುನರುತ್ಥಾನದ ಶಕ್ತಿ ಪ್ರಕಟವಾಗಬೇಕನ್ನೋ ಹಂಬಲ, ಅಕಾತುರತೆ ನನ್ನಲ್ಲಿದೆ. ನಿನ್ನಲ್ಲಿದೆಯಾ? ಸುಮ್ಮನೆ ಚರ್ಚೆಗೆ ಬರ್ತೀವಿ, 10 ಆಟ ಆಡ್ತೀವಿ, ಕಾಣಿಕೆ ಹಾಕ್ತೀವಿ, ಊಟ ಮಾಡ್ತೀವಿ, ಮಾತಾಡ್ತೀವಿ, ಸೇವೆ ಎಲ್ಲ ಮಾಡ್ತೀವಿ. ಅವೆಲ್ಲ ಜನರು ಕುಡಿಯೋಕೆ ಮಾಡ್ತಿದಾರಮ್ಮ, ಮಂದಿರಗಳ ಮಾಡಕತ್ತಾರಮ್ಮ, ಮಸ್ಜಿದ್ನ ಮಾಡಕತ್ತಾರೆ. ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ದ, ಹೋಗಿ ಗುರುದ್ವಾರದಲ್ಲಿ ಚಪ್ಪಲಿಗಳನ್ನ ತೆಗೆದಿಟ್ಟ. ಅದೇನು ದೊಡ್ಡ, ಎಲ್ಲರೂ ಮಾಡಿ ನಮಗಿಂತ ಜಿಕ್ಕಿ ಮಾಡ್ತಿದ್ದಾರೆ. ನಾವು ಫ್ರೀ ಇದೀವಿ ಮಾಡ್ತೀವಿ. ಅವ್ರು ದೊಡ್ಡ ದೇಶವನ್ನು ಆಳಿದವರು ಮಾಡಿರೋದೇ ದೊಡ್ಡ ವಿಷಯ ಅಲ್ಲ. ಆದರೆ ಪುನರುತ್ಥಾನದ ಶಕ್ತಿ ನನಗೆ ಪ್ರಫುಲ್ಲವಾದ ನಿನ್ನ ಜೀವನದಲ್ಲಿ ಯಾವ ಪ್ರಾರ್ಥನೆ ಕೆಲಸ ಮಾಡಲ್ಲ. ಯಾವ ದೇವರ ಮನುಷ್ಯ ಹತ್ರ ತಲೆ ಕೂದಲು ಉದುರೋಗವಷ್ಟೇ ಕೈ ಹಿಡಿಸಿ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿರಲ್ಲ, ಯಾವ ಪ್ರಾರ್ಥನೆ ಉತ್ತರ ಸಿಗಲ್ಲ. ಇಂಪಾಸಿಬಲ್. ಅರ್ಥ ಆಗ್ತಿದೆ ನಿಮಗೆ? ಇವತ್ತು ನಿನ್ನ ಜೀವನದಲ್ಲಿ ಸತ್ತು ಹೋದಂಥ ವಿಷಯಗಳಿಂದ ಗುರುತಿಸ್ಕೊ. ನಿನ್ನ ಆರೋಗ್ಯ ಡಾಕ್ಟರ್ಸ್ ಇಂಪಾಸಿಬಲ್ ಅಂತ ಹೇಳಿದಾರ, ಗುರುತಿಸ್ಕೊ. ಬಂಡೆ, ನಿನ್ನ ಅನಾರೋಗ್ಯ, ಆ ರೋಗ, ಅದು ಹೋಗ್ಬೇಕಪ್ಪ ಗುರುತಿಸ್ಕೊ. ಅದು ಕದಲಿ ಹೋಗೋದು ನಿನ್ನ ಪುನರುತ್ಥಾನದ ಶಕ್ತಿಯನ್ನು ಮಾತ್ರ. ಸ್ವಾಮಿ ಬಲಹೀನತೆ ಇದೆ, ಸ್ವಾಮಿ ಪಾಪದಿಂದ ಹೋಗ್ತಾ ಇಲ್ಲ, ಆ ಕ್ಷಣದಲ್ಲಿ ನಾನು ವೀಕ್ ಆಗಿ ಮಾಡ್ಬಿಡ್ತೀನಿ ಆ ಪಾಪನ, ಆಮೇಲೆ ಚೀಗ ಅಂತ ಅನ್ಕೊಂತೀನಿ. ಸ್ವಾಮಿ ಎಷ್ಟೋ ಸಲ ಅನ್ಕೊಂಡಿದ್ದೀನಿ. ಆ ಬಂಡೆನ ತೊಲಗಿಸೋದು ಪುನರುತ್ಥಾನದ ಶಕ್ತಿ ಮಾತ್ರ. ಯೇಸು ಸ್ವಾಮಿ ಆಗಲೇ ಶಿಲುಬೆ ಮೇಲೆ ಮಾಡಿ ಮುಗಿಸ್ತಾನೆ. ನೀವು ಹೇಳಬೇಕು, ಯೇಸುವಿನ ನಾಮದಲ್ಲಿ ಈ ಬಂಡೆ ತೊಲಗಿ ಹೋಗಲಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಆ ಮರಣದಿಂದ ಏರ್ಬಿಟ್ಟಾನೆ. ಆ ಹೆಣ್ಮಕ್ಳು ಒಳಗಡೆ ಹೋದ್ರು, ಬಂಡೆ ತಿಂದ್ಬಿಟ್ಟು ಆಗ್ತದೆ. ಯಾಕಂದ್ರಪ್ಪ ಗಾಬರಿ ಆದ್ರು ಅವರು. ಒಳಗಡೆ ಓಡೋದು ನೋಡ್ತು, ಧೈರ್ಯ ನೋಡಷ್ಟೈತೆ. ಸಮಾಧಿ ಒಳಗೆ ಹೋಗ್ಯಾರ. ಸಮಾಧಿ ನಮಗೆ ತೋಟವೆಲ್ಲ ಗುಡ್ಡದಲ್ಲಿ ಗುಹೆ ಇರುತ್ತೆ. ಗುಹೆ ಒಳ ಹೋಗ್ಬೇಕು, ಇಳಿದು ಆ ದೇಶ ನೋಡ್ಕೊಂಬಂದ ಹೇಳ್ತಾರೆ. ನಮ್ಮಂಗ ಹೋಗಿ ತೋಟದಲ್ಲಿ ಇದು ಮಾಸಾವಧಿ ಮಾತಾಡದೆ ಮಾಯಪದೆ ನಾದಿ ಹಂಗಿಲ್ಲ. ಅವೆಲ್ಲ ಸೀನ್ಗಳು. ಕೆಲವರು ಜಾಗ ರೆಡಿ ಮಾಡ್ಕೊಂಡ್ಬಿಟ್ರೆ ಆಗಲೇ, ಬಳ್ಳಾರಿ ಕೆಲವರು ರೆಡಿ ಕಟ್ಕೊಂಡ್ಬಿಟ್ಟಾರೆ. ಗೊತ್ತಾ ನಿಮಗೆ? ಫುಲ್ ರೆಡಿ ಮಾಡ್ಕೊಂಡ್ಬಿಟ್ರೆ ಸಮಾಧಿಗಳು. ನೇನು ಕೊಟ್ಟ ಕಂಡ್ರೆ ಈ ಕಡೆ, ನೀವು ಚಟ ಕಂಡ್ರೆ ಈ ಕಡೆ, ಫಿಕ್ಸ್ ಅವ್ರಿಗೆ. ಮುತ್ಕೊಂಡು ಈ ಕಡೆ ಹುಚ್ಚಿ ಮುತ್ಕೋವಲ್ಲ, ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಗಲೇ, ರಿಸರ್ವ್ ಮಾಡ್ಕೊಂಡ್ಬಿಟ್ಟಾರೆ ಸಮಾಧಿಗಳನ್ನು. ಅವರು ಒಬ್ಬರೇ ಹೋದ್ರು, ಗಂಡ್ಮಕ್ಳು ಯಾರು ಬಂದಿಲ್ಲ, ಗೊತ್ತಿತ್ತು ಗಂಡ್ಮಕ್ಳು ಯಾರು ಬರಲ್ಲ ಅಂತೇಳಿ ಗುಹೆ ಒಳಗಡೆ ಸಮಾಧಿ ಓಪನ್ ಆಗಿದ್ರೆ ಒಳಗಡೆ ಹೋಗ್ತಾರೆ. ಅಲ್ಲಿ ಬಂಡೆ ಮೇಲೆ, ಆ ಕಟ್ಟೆ ಮೇಲೆ ಹೆಣ ಮಲಗಿಸಿದ್ರು. ನೋಡ್ತಾರೆ, ಸಮಾಧಿ ಹೆಣ ಇಲ್ಲ. ಏನೇಂತ ಸ್ವಾಮಿ ತಿರುಗಿ ಬರ್ಕೊಂಡ್ಬಿಟ್ಟಿವಿ ನಾವು. ಅಷ್ಟೊಳಗೆ ತಿರುಗುತ್ತ ಧರ್ಮದ ಗಾಬರಿ ಅದು. ಅವರೊಂದು ಹೆಣ್ಮಕ್ಳು ಭಯಪಡ್ಬೇಡ್ರಿ, ಆತ ನಿಮ್ಗಾಗಲೇ ಮೊದಲೇ ಹೇಳಿದ್ದ, ಎದ್ದಾನೆ, ಗಲಿಲಾಯದಲ್ಲಿ ಕಾಣಿಸ್ಕೊಳ್ತಾನೆ. ಈ ವಿಷಯವನ್ನು ಹೋಗಿ ಶಿಷ್ಯರಿಗೆ ಪೇತ್ರಗೆ ಹೇಳ್ರಿ ಅಂತಾರೆ. ಯಾಕಂದ್ರೆ ಗಡಿಬಿಡಿ ಪೇತ್ರಲ್ಲ ಅವನು, ಪೆನ್ಷನ್ ಡಿಪಾರ್ಟ್ಮೆಂಟ್. ಅದನ್ನ ಶಿಷ್ಯರಿಗೆ ಹೇಳ್ರಿ, ಸ್ಪೆಸಿಫಿಕ್ 15 ಸ್ಪೆಷಲ್ ಸ್ಪೆಸಿಮೆನ್. ಪೇತ್ರಗೆ ಹೇಳ್ರಿ ಅಂದ್ರೆ ಈಗ, ಯಾಕಂದ್ರೆ ಓಡೋಕ್ ದಾರಿ ಇಲ್ಲ, ಅಲ್ಲಿ ಇಂಥವ್ರು ಮಾತಾಡ್ತಿದಾರ. ಹಿಂಗ ವಾಪಸ್ ಹೋದ್ರು. ವಾಪಸ್ ಹೋಗಿ ಬಾಗಿ ಬಂದು ಸತ್ತನ ಬಂದು ದಬ್ಬ 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 ಓಡು, ದೋಡು ಪಕಡು ಅಂತೇಳಿ ಯಾರಿಗೂ ಹೇಳಿಲ್ಲ. ಶುಭವಾರ್ತೆ ಸಿಕ್ಕಿದ್ದು ಯೇಸು ಸ್ವಾಮಿ ಸತ್ತಿಲ್ಲ, ಬದುಕಿದಾನೆ ಅಂತ ಶುಭವಾರ್ತೆ ಸಿಕ್ಕಿದ್ದೆ ಅವರಿಗೆ. ಆದರೆ ಅವರು ಭಯಭ್ರಾಂತರಾದರು. ದೇವದೂತ ಹೇಳೋ ಮಾತು ಅವ್ರಿಗೆ ಎಲ್ಲೋ ಸರಾಯಿ ಕೊಡೋದ್ರಲ್ಲಿ ಮಾತಾಡ್ದಂಗೆ ಇತ್ತು ಅವ್ರಿಗೆ. ಮೈಕಂಚ ಸೀದಾ ಆ ಸುಗಂಧ ರವಿಲ್ಲ ಸೀದಾ ಮನೆ ಬಂದ್ಬಿಟ್ರು. ಪುನರುತ್ಥಾನದ ಶಕ್ತಿ ಪ್ರಕಟ ಆಗುತ್ತೆ. ವಾಕ್ಯದಲ್ಲಿ ಹೌದಾದ್ರೆ ಹೌದು, ಇಲ್ಲವಾದ್ರೆ ಇಲ್ಲ. ನಿನ್ನ ಜೀವನದಲ್ಲಿ ಅನಾರೋಗ್ಯ ಇರೋ ಚಾನ್ಸ್ ಇಲ್ಲ ಅಂದ್ರೆ ಇಲ್ಲ, ಅಷ್ಟೇ ಮುಗಿದೋಯ್ತು. ನಿನ್ನ ಜೀವನದಲ್ಲಿ ದೇವರಿಗೆ ಇನ್ನೊಬ್ಬರಿಗೆ ಕೊಡ್ತಿ ಅಷ್ಟೇ, ಮುಗಿದೋಯ್ತು. ನಿನ್ನ ಜೀವನದಲ್ಲಿ ದುಃಖಕ್ಕೆ ಜಾಗ ಇಲ್ಲ, ಬಂದ್ರೆ ಕೂಡ ಬೆಳಗ್ಗೆ ವಾಪಸ್ ಹೋಗ್ಬೇಕು. ಹೌದು, ಆಮೇಲೆ ನಂಬುವಂತ ಶಕ್ತಿ ನಿನಗಿರ್ಬೇಕಷ್ಟೇ. ಆ ಪುನರುತ್ಥಾನದ ಶಕ್ತಿ ನೀನು ನಂಬಬೇಕಷ್ಟೇ. ಯಾರನ್ನು ನಂತರ ನನ್ನ ಗಂಡ ನಂಬೋದಿಲ್ಲ, ಯಾರನ್ನು ನಂತರ ನನ್ನ ಹೆಂಡತಿ ನಂಬೋದಿಲ್ಲ, ಯಾರನ್ನು ನಂತರ ನಮ್ಮ ಅತ್ತೆ ನಂಬೋದಿಲ್ಲ, ಯಾರ ನಂತರ ಎದುರು ಮಗ ನಂಬೋದಿಲ್ಲ, ಬಗಲ್ ಮಗ ನಂಬೋದಿಲ್ಲ. ಇದೇ ನಮ್ಮ ಜೀವನ. ಪುನರುತ್ಥಾನದ ಶಕ್ತಿ ಪ್ರಕಟ ಆಗಬೇಕು ನಿಮ್ಮ ಜೀವನದಲ್ಲಿ. ಯಾರು ಹೇಳಿಲ್ಲ. ಆದರೆ ಮಕ್ಕಳನ್ನ ಮನೆಯಲ್ಲಿ ಒಬ್ಬಳೇ ಬಂದು ಇವ್ರಾಗ ಬಿಟ್ಟು ಬಿಡ್ರ, ಐಮ ಮುಂದೆ 7 ಬೆಳೆದಿತ್ತಲ್ಲ, ಐಮ ಬಿಟ್ಟು ಬಿಡ್ರ. ಲೇಡಿ ಡಿಪಾರ್ಟ್ಮೆಂಟ್ ಅದು
ಒಬ್ಬಳೇ ಬಂದ್ಲು. ನೋಡಿದ್ರೆ ಸಮಾಧಿ ತೆಗೆದತ್ತೆ. ಅವ್ರು ಯಾರೂ ಇಲ್ಲ, ತನಗಿಂತ ಮುಂಚೆ ಬಂದವ್ರು ಯಾರಿಲ್ಲ. ಒಳಗೆ ಹೋಗಿ ನೋಡ್ತಾಳೆ, ಸಮಾಧಿ ಇಲ್ಲ. ಅಯ್ಯೋ, ಅಷ್ಟರೊಳಗಡೆ ಬಂದ ಯೇಸು ಸ್ವಾಮಿ. ಹತ್ಕೊಂತ ಕೂತಳು, ಯಾರೋ ಹತ್ಕೊಂಡು ಹೋಗ್ಬಿಡ, ಯಾರು ಎತ್ಕೊಂಡು ಹೋಗ್ಬಿಡ ಅಂತೇಳಿ. ಏನಮ್ಮ ಅಂದರೆ, ಅಯ್ಯ ನನ್ನ ಗುರುವಿನ ದೇಹವನ್ನು ಯಾರೋ ತಗೊಂಡೋಗ್ಯಾರ, ನೀನು ನೋಡಿಯ ಮರಿಯೇ ತಕ್ಕಂತ ವಾಯ್ಸ್ ಕೇಳಿಸ್ತು. ನೋಡ್ರಿ, ಒಬ್ಬಳೇ ಹೆಣ್ಮಗಳು ಮೊಬ್ಬಿರುವಾಗ ಸಮಾಧಿ ಹತ್ರ ಬಂದಳ. ಯೇಸು ಸ್ವಾಮಿಯ ವಾಯ್ಸ್ ಗೊತ್ತಿಡಿದ್ದು. ಶಿಷ್ಯರು 12 ಮಂದಿ ಆ ಸಮುದ್ರ ಅಲ್ಲೋಲ ಕಲ್ಲೋಲವಾಗುವಾಗ ಭಯಪಡಬೇಡ್ರಿ, ನಾನೇ ಅಂದ್ರೆ ಭೂತ ಅಂದರು. ಅಲ್ಲಪ್ಪನ ನೆಚ್ಚಿನರು. ದಯ್ಯವು ಅಂದರು. ಹೆಣ್ಮಗಳು ಆ ರಾತ್ರಿ ಬೆಳಗಿನ ಜಾವ ಕತ್ಲಿರುವಾಗ ಬೆಳ್ಳ ಬಟ್ಟೆ ಹಾಕೊಂಡು ಬಂದು, ಮರಿಯಳೇ ಅಂದ್ರೆ ನನ್ನ ಗುರುವೇ ರಬ್ಬೂನಿ ಹಿಡ್ಕೊಂಡು ಹೋಗ್ತಾಳೆ. ಮರಿ ನನ್ನ ಮುಟ್ಟಬೇಡ, ನಾನೀಗ ಮಹಿಮಾ ದೇಹಿಯಾಗಿದ್ದೀನಿ, ಈ ವಿಷಯವನ್ನ ಹೋಗಿ ಹೇಳು ಅಂದ್ರೆ ಅವಳೊಬ್ಬಗೆ ಹೇಳ್ತಾಳೆ. ಆ ಸೆಂಟ್ ತಗೊಂಬಂದಲ್ಲ, ಅವ್ರು ಹೇಳಿಲ್ಲ. ಏನಕ್ಕೆ ಬೇಕು ಸೆಂಟ್? ಏನಕ್ಕೆ ಬೇಕು ಆ ಧೈರ್ಯ, ದಮ್ಮು? ಈ ಕೆಲಸ ಮಾಡುತ್ತೆ, ಬೇರೆ ಯಾರು ಮಾಡಿಲ್ಲ. ಅವ್ರು ಮಾತ್ರ ಸೆಂಟ್ ಪ್ರಿಪೇರ್ ಮಾಡ್ಕೊಂಡ್ ಬಂದರೆ, ಅಲ್ಲಿ ಯೇಸು ಸ್ವಾಮಿ ಎದ್ದೆನ್ನದಂತ ಆ ವಿಷಯವನ್ನು ಹೋಗಿ ಹೇಳೋದು ಹೇಳಿಲ್ಲ. ಇವಳು ಯಾವ ಸೆಂಟ್ ಪೇಂಟ್ ಅಂತಂದಿಲ್ಲ, ತನ್ನ ಗುರುವಿನ ದೇಹ ನೋಡೋಕೆ ಬಂದಾಳೆ. ಯಾವಾಗ ಯೇಸು ಸ್ವಾಮಿ ಸ್ವರವನ್ನ ಗುರುತಿಸಿದ್ಲು, ನೀನು ಗುರುತಿಸ್ತೀಯಾ? ಪುನರುತ್ಥಾನದ ಶಕ್ತಿಯಲ್ಲಿ ಕೆಲಸ ಮಾಡುತ್ತೆ. ಸೀದಾ ಓಡೋಗ್ತಾಳೆ. ಎಲ್ಲಿ? ಶಿಷ್ಯರಿರುವಂತ ಮನೆಗೆ. ಬಾಗಿಲು ದಬ 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 ಹೊಡಿತಾಳೆ. ಎವಳೋ ಒಚ್ಚೆ ಸಚ್ಚ ರೋಮನ್ ಸಿಪಾಯಿ ಬಂದ್ರೆ ದನಕ್ಕೆ ಬಡದ್ ಬಿಡ್ತಾ ಲೆಕ್ಕ. ಒಬ್ಬಳು ಓದ್ತಿದ್ದಾಳೆ ಮೆಲ್ಲಕ್ಕ. ಏನಮ್ಮ ಹಂಗ್ ಬಾಗಿಲು ಹೊಡೆದಿ? ಯೇಸು ಸ್ವಾಮಿ ಸತ್ತಿಲ್ಲ, ಎದ್ದಾನ. ನಾನು ಅಯ್ಯಮ್ಮ ಆಕಿ ಮತ್ತೆ ದೆಬಿಡ್ತಪ್ಪ ಅಂದ್ಬಿಟ್ಟು యేసమున్నప్పుడు 7 దయ్యాలు పిలిపించినాడు. ఆ యొక్క పోయేసా మళ్ళా దయ్యాలు వచ్చినాయి. ఏమేమో మాట్లాడతారు, పిచ్చి పిచ్చి మాట్లాడతారు. ಯಾರಂದ್ರು? ಶಿಷ್ಯರು. ಯೇಸು ಸ್ವಾಮಿಯಿಂದ ಹೆಸರಿಟ್ಟು ಕರೆಯಲ್ಪಟ್ಟವರು ಅವಳನ್ನ ಮತ್ತೆ ದೆವ್ವ ಹಿಡಿದು ಅನ್ಕೊಂಡ್ರು ಮರಿಯಳು. ಹಲ್ಲೆಲೂಯಾ. ತೋಮ ಅಂತೂ ಇಂಪಾಸಿಬಲ್. ಅಷ್ಟೊಳಗೆ ಯೇಸು ಸ್ವಾಮಿ ಬಂದ್ಬಿಟ್ಟು, ನಾನೇನೋ ಇದ್ದೀನಿ, ಯಾಕೆ ಮಾಡ್ತಾ ಹೌದಾ? ಸುಮ್ಮನೆ ಆಗ್ಬಿಟ್ರು. ತೋಮ ಅಂತ ಎಲ್ಲ ಹೋಗಿದ್ದ ಮಾರ್ಕೆಟ್ಗೆ, ಚಾಕುಡಿ ಎಲ್ಲ ಹೋಗಿದ್ದ. ತೋಮ ಯೇಸು ಸ್ವಾಮಿ ಮದ್ದ ಬಂದ ಅಲ್ಲ. ఇల్లప్ప సత్తు అమ్మతోడు వచ్చు నీకు అట్లా నేను మతిపోయిందా మా ఆవిడ మరీ టమాట నేను ఆనంద నమ్మది ಯಾವಾಗ ಅತನು ಗಾಯ ಬಿಟ್ಟು ಹೋಗಿ ಆ ಗಾಯಗಳನ್ನು ಮುಟ್ಟಬೇಕು ಅವ ನಂಬ್ತೀನಿ ಅಂತ. ಎಂಥ ಮೂರ್ಖ. ಪುನರುತ್ಥಾನದ ಶಕ್ತಿಯ ಪ್ರಕಟಣೆ ಆಗಿರಲಿಲ್ಲ ಅವನಿಗೆ. ಅದಾದ ಮೇಲೆ ಮತ್ತೆ ಅವನಿರುವಾಗ ತೋಮನೆ ಬಾ, ನನ್ನೇ ಬದುಕಿ ಅಂತ ನಿಮ್ಗೆ ಹೆಚ್ಚು ಜ್ಞಾಪಕ ಇಲ್ವಾ? ನನ್ನ ಗಾಯ ಮಾಡ್ಕೊಡ್ತೀನಿ ಅಂದ್ರೆ, ಅಯ್ಯೋ ನನ್ನ ಸ್ವಾಮಿ, ನನ್ನ ದೇವರೇ. ಅದೇ ತೋಮ ಇಂಡಿಯಾಗೆ ಬಂದು ಪ್ರಸಂಗ ಮಾಡಿತ್ತು. ಫಸ್ಟ್ ಅಯ್ಯಂಗಾರ್ ಬ್ರಾಹ್ಮಿನ್ಸ್ ದೇವರು ನಂಬ್ಕೊಂಡು, ನಮಗೆ ಯಾರು SC STಗಳಲ್ಲ, ಅಯ್ಯಂಗಾರ್ ಬ್ರಾಹ್ಮಿನ್ಸ್ ಪೂಜಾರಿಗಳು, ಪೂಜೆ ಮಾಡೋದು ಸ್ವಾಮಿ ನಂಬ್ಕೊಂಡು, ಅರ್ಚಕರು ನಂಬ್ಕೊಂಡು ಅವ್ರು ಇನ್ನೂ ದೊಡ್ಡ ಗುಡಿಯಾಗಿದೆ ಇವಾಗ. ಅದು ಬೇರೆ ಟಾಪಿಕ್. ಯೇಸು ಸ್ವಾಮಿನ ಶಿಲ್ಪಿಗೆ ಹಾಕುವಾಗ ಎಮ್ಮಾಹು ಅಂತ ಒಂದು ಊರಿತ್ತು ಬಳ್ಳಾರಿದ್ದಾನೆ. ಅಲ್ಲಿಂದ ಇಬ್ರು ಬಂದವರು, ಶಿಷ್ಯ ಮಂಡಳಿ ಅಲ್ಲ, ಬಟ್ ಯೇಸು ಸ್ವಾಮಿ ಫ್ಯಾನ್ಸ್. ನಾವು ಫ್ಯಾನ್ಸ್ ಅಲ್ಲ, ಆ ಪ್ರೀಚರ್ ಫ್ಯಾನ್ಸ್, ಈ ಪ್ರೀಚರ್ ಫ್ಯಾನ್ಸ್. ಮೊನ್ನೆ ಅವನೊಬ್ಬ ಇದ್ದ, ಅವರಮ್ಮ ಹೇಳಿದ ಹಾಗೆ ಒಂದ್ಸಲ ಅವರಮ್ಮ ಬಂದು, ಅಯ್ಯ ನೀವನ್ನ ಚೊಪ್ಪ ಕಸದ ಪುಟ್ಟಿ ಬರ್ತದೆ, ಕಸದ ಟ್ರ್ಯಾಕ್ಗೆ ಬರ್ತದ, ಕಸ ವ್ಯಾನ್ బರ್ತದ, మున్సిపాలిటీ వస్తుందా, కర్ణాటకలో వస్తుంది, ఈపీ దగ్గర వచ్చి చెత్త తీసుకుపోతారు, వస్తుంది. మీరు ఇక్కడ రాదు, మీ ఊరికి రాదు, ఫోన్ చేస్తాం, ఊళ్ళో రాదు, మా దాంట్లో వేరులో వస్తుంది, దొప్పుకొని వస్తారు. ಅಲ್ಲಿ ಆಯ್ಮ ನಾವು ಪುಟ್ಟಿ ಎಲ್ಲ ಹಾಕೋದ ಪ್ರೇಸ್ ಸಾರ್ ಅಂತ ಯಾವಾಗ ವಿಶ್ವಣ ತಾಯಿ ಒಂದು ಸಿಕ್ಕಟ್ దగ్గర ಸಾರು ಅನ್ನೋದು ಹೋದೆ. ಏಮ್ಮ ಅಂದರೆ ನಮ್ಮ ಮಗನ ಸ್ವಲ್ಪ 7 ಸಾಲು ವಾಡಿ ಏನು ತಿಕ್ತಿಗಳು ಲ್ಯಾಪ್ ಟಾಪ್ ಅಂತ ಪಟ್ಕೊತಿರ್ತಾಳು, ಚೊಪ್ಪಂಡಿ ಲ್ಯಾಪ್ಟಾಪ್ ಅದೇಮೋ ಪಟ್ಕೊತಿರ್ತಾಳು ಸಾರ್. ಉಂಡೆ ಕೊಡ್ಕೊಂಡು ಮಧ್ಯೆ పోయింది సార్ ಅಂತ. ಹೌದು, ಒಂದ್ಸಲ ಕಡೆ ಬಾರ ಇದೆ ಬಾ, ಏನು ಸಾರ್ ಅನ್ನ ಜಿಗ್ಗಿ ಓದ್ಕೊಂಡು MBA ಮಾಡ್ಕೊಳ್ಳೋಣ ಫುಲ್ ಅಂತಿರ್ತಾರೆ. ಸುಮ್ಮನೆ ಇಂಗ್ಲೀಷ್ ಉಪ್ತಿರ್ತಾರೆ ನಾವು. ಬೈ ಏನು ಮಾಡ್ತೀನಿ ಅಣ್ಣ, ಸೇವೆ ಮಾಡ್ತೀರಿ, ದೇವರು ಭಾರ ಕೊಟ್ಟಾನೆ, ಆತ್ಮಗಳ ಭಾರ ಕೊಟ್ಟಾನೆ. ಹೌದು, ಎಲ್ಲಿ ಕೊಟ್ಟಾನೆ? ಲ್ಯಾಪ್ಟಾಪ್ನ ಕೊಟ್ಟಾನೆ. ಅದರಲ್ಲಿ ನಿಮ್ಮಮ್ಮ ಪಾಪ ಕಸು ಬ್ಯಾನ ನಿಂತ್ಕೊಂಡು ಆ ಗರ್ಭವಾಸನೆಗೆ ದಿನೆಲ್ಲ ಕೆಲಸ ಮಾಡ್ತಾನೆ, ಲ್ಯಾಪ್ಟಾಪ್ ಬೇಕಿತ್ತ?
ಅಲ್ಲ ನಾವು ವಾಕ್ಯ ಎಲ್ಲ ಅದರಲ್ಲಿ ಡಿಸ್ಪ್ಲೇ ಆಗ್ತದೆ. ನಾನಂದ್ರೆ ಬೈಬಲ್ ಡಿಸ್ಪ್ಲೇ ಆಗೋದಿಲ್ಲ, ನಿಮ್ಮ ಕಣ್ಣಿಗೆ ಏನಾಗುತ್ತೆ? ನಿಮ್ಮ ಮೊಬೈಲ್ ಡಿಸ್ಪ್ಲೇ ಆಗೋದಿಲ್ಲ ಅಲ್ಲಣ್ಣ. ನೀವು ಓಪನ್ ಮಾಡಿಟ್ರೆ ಯೂಟ್ಯೂಬಲ್ಲಿ ಜಾನ್ ವೆಸ್ಲಿ ನನಗೆ ಭಾಳ ಇಷ್ಟ ಅಣ್ಣ, ಅವ್ರ ಫ್ಯಾನ್ ನಾನು ಅಂದರೆ ನಿಮ್ಮ ಮುದ್ದು ಮುಖಮ. ನಿಮ್ಮಮ್ಮ ಬೆಳಿಗ್ಗೆ ಸಾಯಂಕಾಲ ಇದ್ದರೆ EMI ಕಟ್ಕಂತ ಲ್ಯಾಪ್ಟಾಪ್ ತೊಗೊಂಡು ನಾವು ತಿಳಿಸ್ಬೋದು. ಅವ್ನು ಇವತ್ತು ನನ್ನ ಹತ್ರ ಮಾತಾಡ್ಸಂಗಿಲ್ಲ, ನಾನು ಹಂಗೆ ಬಂದು ಹಿಂಗೆ ಹೋಗ್ತಾನೆ. ಸರ್ ಹೊಸ್ತಾರೆ ಸರ್ ಹೋಗ್ತಾನೆ. ಇನ್ನೊಬ್ರು ಫ್ಯಾನ್ಸ್ ಆಗೋದು ಬೇಡ. ಹಂಗೆ ಇಬ್ಬರು ಫ್ಯಾನ್ಸ್ ಬಂದರು ಬಳ್ಳಾರಿಯಿಂದ. ಪಾಪ ಯೇಸು ಸ್ವಾಮಿ ಅಂತೆ 5,000 ಮಂದಿ ಊಟ ಕೊಟ್ಟಂತೆ, ಅಲ್ಲಿ 10,000 ಮಂದಿ ಊಟ ಕೊಟ್ಟಂತೆ, ಕಣ್ಣಿದ್ದವ್ರು ಕಣ್ಣು ಕೊಟ್ಟಂತೆ, ಸತ್ತೋದ್ರೆ ಪಾಪ ಚಾಣ ಮಂಚಳು, ಅಯ್ಯೋ ಪಾಪ ಹೊಡಿತಿದಾರಂತೆ, ಶಿಲ್ಬೆ ಹಾಕ್ತಾರಂತೆ ಅಂತ ವಾಟ್ಸಪ್ಪಲ್ಲಿ ನ್ಯೂಸ್ ಬಂದರು. ನಟರ ಸರ್ವಿಸ್ ಬಂದು ದೂರಗಳು ಯೋಗ ಎಲ್ಲ ಹಾಕಿ ಸಮಾಧಿನ ಆದಮೇಲೆ ವಾಪಸ್ ಹೋಗ್ತಾರೆ. ಎಲ್ಲಿಗೆ? ಬಳ್ಳಾರಿಗೆ ವಾಪಸ್ ಹೋಗ್ತಾರೆ. ಹಾಗೆ 3 ದಿವಸ ಆಗೈತೆ ಸಮಯ ಊಟನೇ. ಪಾಪ ನಮ್ಮೂರು ಸೇರ್ಕೊಳ್ಳೋಣ, ಪಾಪ ಒಳ್ಳೆ ಮನುಷ್ಯ ಬಂದು ಒಳ್ಳೆ ಕೆಲಸ ಮಾಡ್ದ, ಪಾಪ ಈ ಮನುಷ್ಯರವ್ರನ್ನ ಗುರುತಿಸ್ಲಿಲ್ಲ, ಎಂತ ಹೊಡೆದೊಡ್ದು ಸಾಯಿಸ್ಬಿಟ್ರ ಪಾಪ ಅನ್ಕೊಂತ ವಾಪಸ್ ಹೋಗ್ತಾರೆ. ಏ ಸ್ವಾಮಿ, ಏನ್ ಮಾತಾಡ್ತಾ ಇದ್ದಾರೆ? ಏನ್ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಯೇಸು. ಯಾರೇ ಯೇಸು? ನಿನಗೆ ಗೊತ್ತಿಲ್ಲ ಯೇಸು ಅಂದ್ರೆ? ಇಲ್ಲ ಗೊತ್ತಿಲ್ಲ. ಓ, ನಿಮ್ಗೆ ಊರು ಹೊಸ್ಕೋನಾ? ಏನ್ ಹೇಳಪ್ಪ ಯೇಸು ನೆನ್ರ ಅವನು? ಏನ್ ಗೊತ್ತಿಲ್ಲ ಗೊತ್ತಿಲ್ಲ. ಬಹಳ ಒಳ್ಳೆ ಮನುಷ್ಯ. ಏನಾಯ್ತಪ್ಪ ಹತ್ರ? ಹಿಂಗ್ ಮಾಡು ಹಿಂಗ್ ಮಾಡು ಹಿಂಗ್ ಮಾಡು ಹಿಂಗ್ ಮಾಡು ಎಲ್ಲ ಆಯ್ತು. ಮೂಗಿಗೆಲ್ಲ ಒರೆಸ್ಕೊಂಡು, ಹೌದಾ? ಬಳ್ಳಾರಿ ಬರೋವ್ರೆ ಕಥೆ ಓದಿದ್ದೆ ಅಂತ ಛತ್ರಗುಡಿ ದಾಟೋವರೆಗೆ ಯಾವ್ದು ಬರ್ತದೆ? ಯಾವುದೋ ಒಂದು ದಾಟಿದ ಮೇಲೆ ಅಲ್ಲಿಂದ ಯೇಸು ಎರಗುಡಿ ಯಾವುದೋ ಒಂದು ಗುಡಿ. ಅದಾದ್ಮೇಲೆ ಯೇಸು ನೀವು ತಾನೇ ಶುರು ಮಾಡ್ದ. ಮೋಶೆ ಧರ್ಮಶಾಸ್ತ್ರ ತಗೊಂಡು ಅಲ್ಲಿಂದ ಯೇಸು ಸ್ವಾಮಿ ಯಾಕೆ ಬರಬೇಕು, ಯಾಕೆ ಸಾಯ್ಬೇಕು, ಮತ್ತೆ ಯಾಕೆ ಅವೆಲ್ಲ ಹೇಳ್ಕೊಂತವ್ರೆ. ಅವನ ಓಹೋ ಆಹಾ ನಗದ ಬಳ್ಳಾರಿ ಇರ್ಬೋದು. ಅಲ್ಲಿ ಬಸವೇಶ್ವರ ನಗರ ಬಂತು. ಅಣ್ಣ ಇದು ನಮ್ದೇ ಮನೆ ಅಂದ್ರು. ಹೌದಾ, ಆಯ್ತಪ್ಪ ನಾನು ಮುಂದೆ ಹೋಗ್ತೀನಿ, ನಮ್ದು ಅಂದ್ರಾಳ ಅಂದ್ರು. ಕತ್ಲಾಗಿದೆ ಯಾರು? ಇವತ್ತು ರಾತ್ರಿಗೆ ಊಟ ಮಾಡಿ ಮಕ್ಕಳು ನಾಳೆ ಹೋಗ್ಬಂತು. ಅತಿಥಿ ಸತ್ಕಾರ ಮಾಡ್ತದ. ಏನ್ ಮಾಡ್ತಾರೆ? ಅತಿಥಿ ಸತ್ಕಾರ ಮಾಡ್ತಾರ. ಹೌದಾ, ಇರ್ಬೇಕಾ? ಉಂಡು ಫೋನ್ ಮೊಬೈಲ್ ಇಟ್ಕೊಂತಾವು ಬಂದು ರೈಟ್. ರಾತ್ರಿ ಕೂತ್ಕೊಂಡಾಗ ಯೇಸು ಸ್ವಾಮಿ ದೇವರ ಸ್ತೋತ್ರ ಮಾಡಿ ಊಟ ಯಾವಾಗ ದೇವರ ಸ್ತೋತ್ರ ಮಾಡ್ದ ಅವರ ಕಣ್ಣು ತೆರೀತ. ಅಲ್ಲಿವರೆ ಕಣ್ಣು ಮುಚ್ಚಿತ್ತ. ಅವ್ರದ್ದು ನಡ್ಕೊಂಬಂದ ಕಣ್ಣು ಮುಚ್ಕೊಂಡು ಹೋಗ್ಯಾರ, ಅಂಬಾ ತಾಯಿ ಅಂತ ಹೋಗ್ಯಾರ. ಒಳಗಿನ ಕಣ್ಣು ತೆಗೆದಿಲ್ಲ. ಫ್ಯಾನ್ಸ್ ಯೇಸು ಸ್ವಾಮಿ ಚಾನ ಮಂಚಡು, ಗಪ್ಪವಾಡು, ಅಟ್ಲವಾಡು, ಇಟ್ಲವಾಡು ಅಂದ್ಕೊಂಡ ಬಂದರೆ ಆತನೊಬ್ಬ ಪ್ರವಾದಿ, ಆತ ಊಟ ಕೊಡೋನು, ಕಣ್ಣು ಕಿವಿ ಮೂಗು ಬಾಯಿ ಕೊಡೋನು, ಸತ್ತಲ್ಲಿ ಪ್ರಾಣ ಕೊಡೋನು. ಇದೇ ಅರ್ಥ ಮಾಡ್ಕೊಡೋನಾಗ್ಲಿ ಆತನ ಪುನರುತ್ಥಾನ ಶಕ್ತಿ ಕಾಣಲಾಗಿಲ್ಲ. ಇವತ್ತು ನೀನು ಹಂಗಿದೆಯಾ? ಯೇಸು ಸ್ವಾಮಿ ಕೊನೆಗೆ ದೇವಸ್ತೋತ್ರ ಮಾಡಿದಾಗ ಅವರ ಕಣ್ಣು ತೆರೆದ ಟಕ್ಕತ್ತಲಿಂದ ಮಾರಾಟ ಹೋಗ್ಬಿಟ್ಟ. ಆ ರಾತ್ರಿ ಮತ್ತೆ ವಾಪಸ್ ಹೋದರು. ಯಾವ ರಾತ್ರಿ ಅದನ್ನು ಪ್ರಯಾಣ ಮಾಡಿದ್ರು ಆ ರಾತ್ರಿ ಮತ್ತೆ ವಾಪಸ್ ದಬ 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 ವಾಪಸ್ ಬಂದರು. ಹಾಗಾದ್ರೆ ಏನೇ ನಾವು ಯೇಸು ಸ್ವಾಮಿ ನೋಡಿದ್ವಿ. ಹಿಂಗಿಂದ ದಾರಿ ಉದ್ದರ ಪ್ರಸಂಗ ಮಾಡ್ದ. ಅದು ಹೇಳಕ್ಕೆ ನಮ್ಗೆ ಹೊಟ್ಟೆ ಎಲ್ಲ ಕಲಿಸ್ದಂಗಾಯ್ತು, ಹೃದಯ ಡಬ 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 ಅಂತು. ಅದನ್ನ ನಾವು ಗುರುತಿಸ್ಲಿಲ್ಲ. ಮನೆಗೆ ಹೋಗಿ ಊಟ ಮಾಡೋ ಅಂತ ಪ್ರಾರ್ಥನೆ ಮಾಡ್ದ. ಮೊಬೈಲ್ ಒಳಗಿದಪ್ಪ ಪ್ರಾರ್ಥನೆ ಮಾಡುವಾಗ ನಮ್ಮ ಕಣ್ಣು ತೆಗೀತು. ಅಷ್ಟರೊಳಗೆ ಯೇಸು ಸ್ವಾಮಿ ಮಾಯ ಆದ ಅಂತ ಯಾರ ಹತ್ರ ಬಂದು ಹೇಳ್ತಿದ್ದಾರೆ? ಗಡ ಗಡ ನಡ್ಕೊಂಡಿದಾರಲ್ಲ 10 ಮಂದಿ ಮಗ್ದಲ ಮನೆಯಲ್ಲಿ ಬಂದ ಚೀಪ ಪಿಚ್ಚಿದಾನ ಅಂತಿದ್ರಲ್ಲ. ನೋಡಪ್ಪ ಇವರು ಬಂದ್ರು, ನಿಮಗೂ ಕಣ್ಣನ ಸರಿ ಹೋಯ್ತು ಕತೆ. ಅವಳು ಬಂದು ಹೇಳಿದ್ರು, ನೀವು ಬಂದು ಹೇಳಿದ್ರು. ಶಿಷ್ಯರು ಹೇಳ್ತಿದ್ದಾರೆ, ಅವ್ರು ಎಮ್ಮಾವಿಂದ ಬಂದು ವಾಪಸ್ ಬಂದು ಹೇಳಿದ್ರು, ಅವ್ರ ಮಾತು ನಂಬಿಲ್ಲ. ಮಗ್ದಲ ಮನೆಯಲ್ಲಿ ಬಂದು ಕೂಡ ಹೇಳಿಲ್ಲ. ಇವರು ಲೋಕವನ್ನು ಬದಲಿಸೋಕ್ಕೋಸ್ಕರ ಯೇಸುವನ್ನು ಆರಿಸಿಕೊಂಡ ಶಿಷ್ಯರು. ಪುನರುತ್ಥಾನದ ಶಕ್ತಿ ಅವರನ್ನು ಪ್ರಕಟ ಹಾಕಿರಲಿಲ್ಲ. ಅರ್ಥ ಆಗ್ತದೆ ಅವರ ಹೇಳೋದು ನಿಮಗೆ? ಇವತ್ತು ನಿನ್ನಲ್ಲಿ ಯೇಸು ಸ್ವಾಮಿಯ ಪುನರುತ್ಥಾನದ ಶಕ್ತಿ ಪ್ರಕಟ ಆಗಿದ್ರೆ ನೀನಾಗಿರೋದಿಲ್ಲ. ಹಿಸ್ಟ್ರಿ ಚೇಂಜ್ ಆಗುತ್ತೆ. ಹೊಸ ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ ನಿನ್ನಿಂದ. ಜನರು ನಿನ್ನ ಬಗ್ಗೆ ಮಾತಾಡ್ಕೊಂತಾರೆ. ಇಂಥ ಒಂದು ಒಬ್ಬ ಸಹೋದರಿ, ಇಂಥ ಒಂದು ತಾಯಿ, ಇಂಥ ಒಂದು ಬ್ರದರ್, ಇಂಥ ಒಂದು ಅಪ್ಪ ಅವ್ರ ಜೀವನದಲ್ಲಿ ಸೇವೆ ಇಂಥ ಕೆಲಸ ಮಾಡಿದ್ದಾನೆ. ನಿನ್ನ ಬಗ್ಗೆ ಜನರು ಮುಂದೆ ಮಾತಾಡ್ಕೊತಾರೆ. ಅದಕ್ಕೆ ಅವಾಗ ಹೇಳ್ತೀನಿ, ಯು ಆರ್ ನಾಟ್ ಅ ಹಿಸ್ಟೋರಿಯನ್ ಬಟ್ ಯು ಶುಡ್ ಬಿ ದ ಹಿಸ್ಟ್ರಿ ಮೇಕರ್. ಇನ್ನೊಬ್ಬ ಚರಿತ್ರಕಾರನ ಇನ್ನೊಬ್ಬ ಚರಿತ್ರೆ ಓದೋದಲ್ಲ, ನಿನ್ನಿಂದ ಒಂದು ಚರಿತ್ರೆ ಸೃಷ್ಟಿ ಆಗ್ಬೇಕು. ಜನರು ನಿನ್ನ ಬಗ್ಗೆ ಮಾತಾಡಿ, ಯೇಸು ಸ್ವಾಮಿ ಬಗ್ಗೆ ಹಿಂಗಿದ್ದ ಮನುಷ್ಯ ಅಂತ ಮಾತಾಡ್ತಾರೆ. ಆ ವ್ಯಕ್ತಿಗೆ ಆಗ್ಬೇಕು. ಅದು ಯಾವಾಗ ಆಗುತ್ತೆ? ಆತನ ಪುನರುತ್ಥಾನದ ಶಕ್ತಿ ಪ್ರಕಟವಾದಾಗ.
ನಮ್ಮನ್ನ ಪರೀಕ್ಷೆ ಬೀಳೋದು ಬಹಳಷ್ಟು ವಿಷಯಗಳಿದ್ದಾವೆ. ಇವರೆಲ್ಲ ಯಾವ ಜೀವನದಲ್ಲಿ ಗೊತ್ತಾ? ಪಂಚಾಶತಮದ ಹಬ್ಬ ಬಂದಾಗ, ಪಂಚಾಶತಮ ಹಬ್ಬದಲ್ಲಿ ಅವರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದೇ ಭಯ, ಅದೇ ಗಲಿಬಿಲಿ, ಯಾರು ಹೊಡಿತಾರೋ, ಯಾರು ತಿಳಿತಾರೋ, ಏನಾಗ್ತದೋ ಅದೇ ಟೆನ್ಷನ್ ಅವರಿಗೆ. ಆಗ ಪಕ್ಕನೆ ಪವಿತ್ರಾತ್ಮ ಇದ್ದಕ್ಕಿದ್ದಂತೆ ಅವ್ರ ಮೇಲೆ ಬಂದ. ಅವರು ಅನ್ಯ ಭಾಷೆಯಲ್ಲಿ ಮಾತಾಡಿದರು. ಅನ್ಯ ಭಾಷೆಯ ಬಗ್ಗೆ ಟಾಪಿಕ್ ಬಹಳ ದೊಡ್ಡದು, ಅದು ಯಾವಾಗಾದ್ರೂ ಮಾತಾಡೋಣ. ಆದರೆ ಪವಿತ್ರಾತ್ಮ ನಿಮಗೆ ಬೇಕೇ ಬೇಕು. ನಿನ್ನ ಜೀವನದಲ್ಲಿ ಪವಿತ್ರಾತ್ಮನ ಅಭಿಷೇಕ ಬಂದಿಲ್ಲ, ನಿನಗೆ ಪವಿತ್ರಾತ್ಮನ ಪರಿಚಯ ಇಲ್ಲ ಅಂದರೆ ನಿನ್ನ ಜೀವನ ಸತ್ತ ನಾಯಿಯಂತೆ. ಆ 10 ಮಂದಿ 11 ಮಂದಿ ಲೈಫ್ ಚೇಂಜ್ ಆಯಿತು ಆ ಪಂಚಶತಮ ಹಬ್ಬ, ಪೆಂತಿಕೋಸ್ಟ್ ಹಬ್ಬ ಆದಮೇಲೆ. ಯಾವಾಗ ಪವಿತ್ರಾತ್ಮನ ಅಭಿಷೇಕ ಆಯಿತು, ಅವರಾಗಿ ಉಳಿಲಿಲ್ಲ, ಲೋಕವನ್ನ ಅಲ್ಲೋಲ ಕಲ್ಲೋಲ ಮಾಡಿದರು. ಯಾವ ಪೇತ್ರ ಭಯ ಬಿದ್ದು ಸರ್ವೆಂಟ್ ಹುಡುಗಿ ನೀನೇನ ಅವನದೇ ನಾನಲ್ಲ ಅಂತ ಸುಳ್ಳು ಹೇಳಿದ್ದಲ್ಲ, ಅದೇ ಪೇತ್ರ ಎದ್ದು ನಿಂತ್ಕೊಂಡು ಆಗಿದ್ದಾಗಲಿ ಅಂತೇಳಿ. ಯಾವ ರೋಮನ್ ಸಿಪಾಯಿ ಭಯ ಇಲ್ಲ, ಯಾವ ಪ್ಲೇತನ ಭಯ. ಎದ್ದು ನಿಂತು ಸುಮಾರು ತಾಸು ಎಲ್ಲವನ್ನ ವಿವರವಾಗಿ ಪ್ರಸಂಗ ಮಾಡಿದ. ಅಷ್ಟು ಧೈರ್ಯ ಬಂತವನಿಗೆ. ಅದಕ್ಕಿಂತ ಮುಂಚೆ ಅವನು ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದ. ಧೈರ್ಯ ಎಲ್ಲಿಂದ ಬಂತು? ಪವಿತ್ರಾತ್ಮನ ಅಭಿಷೇಕ. ಹೆಚ್ಚು ಕಡಿಮೆ 3,000 ಜನ, ಫಸ್ಟ್ ಮೆಸೇಜ್ 3,000 ಜನ ಅವರು ಯೇಸು ಸ್ವಾಮಿಯನ್ನು ನಂಬಿಕೊಂಡರು. ನಿನ್ನಲ್ಲಿ ಪವಿತ್ರಾತ್ಮನ ಅಭಿಷೇಕ ಬೇಕು. ನಿನ್ನಲ್ಲಿ ಪವಿತ್ರಾತ್ಮನ ಅಭಿಷೇಕ ಬೇಕು. ನಾನು CSI, ಹುಟ್ಟಿದಾಗಿನಿಂದ ನಾನು CSI. ನನ್ನ ತಾತ CSI ಬಿಷಪ್. ಈಗಿರ್ಬಂದು ಈ ಏರಿಯಾ ಬಿಷಪ್ ನಮ್ಮ ರಿಲೇಷನ್ಸೇ. ಬರುವಾಗ ಹೇಳ್ತಾ ಇದ್ದೆ, ನಂದ್ಯಾಲವರು ಬಿಷಪ್ ನಮ್ಮವರೇ. ನಾನು ಹುಟ್ಟಿದಾಗಿನಿಂದ CSI. ಆದರೆ ನಾನು ಯಾವಾಗ ಪವಿತ್ರಾತ್ಮನ ಶಕ್ತಿಯನ್ನು ಕಂಡುಕೊಂಡು ನನ್ನ ಜೀವನ ಬದಲಾಯಿತು. ಇಲ್ಲವಾದ್ರೆ ನನ್ನ ಚಾನ ಪಿರಿಕಿತನ. ಯಾರನ್ನ ಕಂಡು ನೀನು ಓಡಾಡ್ಬಿಡ್ತಿದ್ದೆ. ಅದೇ ಸುನಿಲ್ ಬ್ರದರ್ ಹೇಳ್ತಾರೆ, ನೀವು ಚರ್ಚೆ ಆಗಿದ ತಕ್ಷಣ ಎಲ್ಲಿ ಕಾಣ ಸೀದಾ ಗಾಡಿ ಓಡೋಗ್ಬಿಟ್ಟಿರ್ತೀನಿ. ಜನರ ಹತ್ರ ಮಾತಾಡೋಕೆ ಭಯ ನನಗೆ, ಮುಜುಗರ. ఏమంటే మొహం మాట ఎక్కువ, ఏం మాట్లాడాలా, ఏం వద్దులేప, ఏమనుకుంటారు ಇಂಥದ್ದು. ಅದು ಯಾವಾಗ ಪವಿತ್ರಾತ್ಮನ ಅಭಿಷೇಕ ಬರುತ್ತೋ ನಾವು ದೇವರಿಗೋಸ್ಕರ ಮಾತಾಡೋರಾಗ್ತೀವಿ. ನಾನು ಇವತ್ತಿಗೂ ನನ್ನ ಮನೇಲಿ ಯಾರು ರಿಲೇಷನ್ಸ್ ನಾನು ಮಾತಾಡಕ್ಕೆ ಹೋಗಲ್ಲ, ಒಳಗೆ ಹೋಗ್ಬಿಡ್ತೀನಿ. ಅವ್ರಿಗೆ ಗೊತ್ತು, ಆಯ್ತಾ ನಾ ಒಳಗೆ ಕರೀತೀವಿ, ಭಾಳ ನಾಚಿಕೆ ಅವನಿಗೆ ಅಂತಾರೆ. ಕೆಲವರು ಅಂತಾರೆ ಅದು ಯೂಟ್ಯೂಬಲ್ಲಿ ಮಾತ್ರ ನಾಚಿಕೆ ಇರಲ್ಲಪ್ಪ, ಆಮೇಲೆಲ್ಲ ಭಾಳ ನಾಚಿಕೆ ಪಡ್ತಾನೆ ಅಂತ ಹೇಳಿದ್ರು. ಆದರೆ ಪವಿತ್ರಾತ್ಮನ ಅಭಿಷೇಕದ ಬಲ ನಿನ್ನಲ್ಲಿ ಬಂದಾಗ ನೀನು ಇನ್ನೊಬ್ಬರಿಗೋಸ್ಕರ, ನೀನು ಆತನಿಗೋಸ್ಕರ ಸಾಕ್ಷಿಯಾಗಿ ಇನ್ನೊಬ್ಬರು ನಿಲ್ತೀಯ. ನಿನ್ನ ಜೀವನದಲ್ಲಿ ಪವಿತ್ರಾತ್ಮನ ಅಭಿಷೇಕ ಬೇಕು. ಆತ ಯಾವ ಪವಿತ್ರಾತ್ಮ ನಮ್ಮ ಜೀವನದಲ್ಲಿ ಬರ್ತಾನೋ ನಮ್ಮ ಜೀವನದ ಎಲ್ಲ ಸತ್ಯಗಳನ್ನು ತಿಳಿಸ್ಕೊಡ್ತಾನೆ. ನಮ್ಮಲ್ಲಿ ಬೇಡವಾದೆಲ್ಲ ತೆಗೆದಾಕ್ತಾನೆ. ನಾನು ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ಒಬ್ಬ ಬೆಸ್ಟ್ ಫ್ರೆಂಡ್ ಆಗಿ ನಮ್ಮನ್ನು ನಡೆಸ್ಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ಫಿಲಿಪ್ಪ ಹೇಳ್ತಾನೆ, ಆತನ ಪುನರುತ್ಥಾನದ ಶಕ್ತಿ ನನ್ನಲ್ಲಿ ಪ್ರಕಟವಾಗುವಂಥ ಕುತೂಹಲ ನನ್ನಲ್ಲಿ ಇದೆ. ಸತ್ತಂಥ ವಿಷಯಗಳನ್ನ ಮತ್ತೆ ಜೀವ ತರುವಂಥ ಶಕ್ತಿಯಲ್ಲಿ ಯಾವಾಗ ಬರುತ್ತಂದ್ರೆ ಆತನ ಪುನರುತ್ಥಾನದ ಶಕ್ತಿ. ಮತ್ತು ನಿನ್ನ ಜೀವನ ಸತ್ತಂಗಿರ್ಬೇಕಾ ಅಥವಾ ಸತ್ತಿದ್ದು ಹೋಗಿ ಮತ್ತೆ ಜೀವ ಬರಬೇಕಾ, ನಿನ್ನ ಇಷ್ಟ. ಪ್ರಾರ್ಥನೆ ಮಾಡೋಣ ಕಣ್ಮುಚ್ಚಿ. ಥ್ಯಾಂಕ್ ಯು ಜೀಸಸ್. ಒಂದು ಕ್ಷಣ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಆತ ನಮ್ಮ ಜೀವನದಲ್ಲಿ ಏನಾಗಿದ್ದಾನೆ? ಚರ್ಚಿಗೆ ಬರ್ತಾ ಇದ್ದೀವಿ, ಹಾಡಾಡ್ತಾ ಇದ್ದೀವಿ, ಸೇವೆ ಮಾಡ್ತಾ ಇದ್ದೀವಿ, ಕಾಣಿಕೆ ಕೊಡ್ತಾ ಇದ್ದೀವಿ, ಪಾಸ್ಟ್ರಿಗೆ ಸಹಾಯ ಮಾಡ್ತಾ ಇದ್ದೀವಿ, ಬಿಲ್ಡಿಂಗ್ ಏನೆಲ್ಲ ಮಾಡಿದ್ದೀವಿ, ಏನೆಲ್ಲ ಇವತ್ತು ಈ ಸಭೆ ಇದೆ ಅಂದ್ರೆ ನಾವೇ ಅನ್ನುವಂಥ ಪರಿಸ್ಥಿತಿ ಬಂದ್ಬಿಟ್ಟಿವಿ. ಆದರೆ ನನ್ನಲ್ಲಿ ಪುನರುತ್ಥಾನದ ಶಕ್ತಿ ಇದೆಯಾ? ಆ ಪುನರುತ್ಥಾನ ಶಕ್ತಿ ಇಲ್ಲದೆ ಹೋದ್ರೆ ಆ ದೊಡ್ಡ ಬಂಡೆಯನ್ನ ಯಾರು ಕದಲಿಸ ಸಾಧ್ಯ ಇಲ್ಲ. ಯೇಸು ಸ್ವಾಮಿಗಳು ಸಹ ಕದಲಿಸಂಗಿಲ್ಲ. ಯಾಕಂದ್ರೆ ಅದಾಗಲೇ ಆ ಶಕ್ತಿ ನೀವು ಕೊಟ್ಬಿಟ್ಟಾನೆ. ನೀನು ಆ ಕೆಲಸ ಮಾಡ್ಬೇಕು. ಇವಾಗ ನಂಬಿಕೆ 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 ಅದು ದೇವರು ಕೊಡುವಂಥ ವರ. ಅದು ಅದನ್ನ ಕೃಪೆ. ಅದು ಬೇಡಿಕೆ ಸ್ವಾಮಿ, ನಂಬಿಕೆ ಹೆಚ್ಚು ಮಾಡು. ನಿನ್ನ ಪವಿತ್ರಾತ್ಮನ ಅಭಿಷೇಕ ಕೊಡು ಸ್ವಾಮಿ, ನಿನ್ನ ಪವಿತ್ರಾತ್ಮನ ಅಭಿಷೇಕ ಕೊಡು. ಆ ಪವಿತ್ರಾತ್ಮ ನನ್ನ ಬೆಸ್ಟ್ ಫ್ರೆಂಡ್ ಆಗಿ ನನ್ನನ್ನು ಎಲ್ಲಾ ರೀತಿ ಮಾಡಿಸ್ತಾನೆ ಸ್ವಾಮಿ. ಆ ಅಭಿಷೇಕ ಕೊಡು. ಪ್ರಾರ್ಥನೆ ಮಾಡ್ಕೋಬೇಕು. ಜೀವನ ಸ್ವಾಮಿ ಸಾಯಂಕಾಲ ಸಭೆಯಾಗಿಸ್ತೋದು ಚಿಕ್ಕ ಗುಂಪಾಗಿ ಈ ಸ್ವಲ್ಪ ಸಮಯ ಸ್ವಾಮಿ ನಿನ್ನ ಕುರಿತಾಗಿ ಮಾತಾಡುವಂತ ಒಂದು ಭಾಗ್ಯ ನನ್ನ ಸಹೋದರರೊಟ್ಟಿಗೆ ನಿನ್ನ ಪ್ರೀತಿನ ಹಂಚಿಕೊಳ್ಳುವಂಥ ಭಾಗ್ಯ ನನಗೆ ಕೊಟ್ಟಿದ್ದೀವಿ. ಅಲ್ಪನು ಅಯೋಗ್ಯನಾದಾಗಿ ನಾನು ನಿಲ್ಲಿಸಿದ್ದೆ ಸ್ವಾಮಿ. ಸ್ತೋತ್ರ. ನಿನ್ನ ಪುನರುತ್ಥಾನದ ಶಕ್ತಿ ನಮ್ಮೆಲ್ಲರಲ್ಲಿ ಪ್ರಕಟವಾಗಿ ಅನೇಕರು ನಮ್ಮನ್ನು ನೋಡಿ ಸ್ವಾಮಿ ನಿನ್ನ ಕಡೆಗೆ ಬರುವಂತೆ ಸಹಾಯ ಮಾಡು. ನಿನ್ನ ಪವಿತ್ರಾತ್ಮನ ಅಭಿಷೇಕತೆ ಪಾಲಿಸು.
ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. अंदर लेसने में कान में पड़ता है।